ಶ್ರೀ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿನಿಯರೇ, ನಿಮಗೆಲ್ಲ ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಆನ್ಲೈನ್ ಕ್ಲಾಸಿಗೆ ಸ್ವಾಗತ. ಹಾರ್ಟಿ ವೆಲ್ಕಮ್. I think you are all ready with now having all your breakfast or lunch. Okay, take a book and pen and go on writing down some of the new points. ಒಂದು ಪೆನ್ ತಗೊಂಡು ಒಂದು ಬುಕ್ಕಲ್ಲಿ ಬರ್ಕೋತಾ ಹೋಗಿ. ಇವಾಗಲೇ ನಾವು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಎಂಬ ಪಾಠದಲ್ಲಿ ಎರಡು ಭಾಗದಲ್ಲಿ ಸ್ವಲ್ಪ ವಿಷಯ ತಿಳ್ಕೊಂಡಿದ್ದೇವೆ. ಇವತ್ತಿನ ದಿವಸ ಮೂರನೇ ಭಾಗ ಅದನ್ನು ನೋಡೋಣಂತೆ. ಇದನ್ನು ನೀವು ಇಂಗ್ಲೀಷಲ್ಲಿ ಬರೀಬೇಕಾಗತ್ತೆ. ನಿಮಗೆ ಇಂಗ್ಲೀಷಲ್ಲಿ ಅರ್ಥ ಆಗೋಲ್ಲ ಅಂಥೇಳಿ ಕನ್ನಡದಲ್ಲಿ ಮಾಡುವಂಥದ್ದು. ಆದರೆ NIOC ಪ್ರಕಾರ ಇಂಗ್ಲೀಷಲ್ಲೇ ಬರೀಬೇಕು. ನಾವು ಈಗಾಗಲೇ ಕಲ್ತಿರೋ ವಿಷಯಗಳು ಅಂತ ನೋಡೋಣ. ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ, physical changes and chemical changes. Physical changes means temporary changes, like water becoming steam, or water when it is cooled it becomes ice. ನೀರು ಮಂಜುಗಡ್ಡೆ ಆಗೋದು ಅಥವಾ ನೀರನ್ನು ಕಾಯಿಸಿದಾಗ ಉಗಿ ಆಗುವಂಥದ್ದು, ಅದು ಭೌತ ಬದಲಾವಣೆ ಅಂತ ಕರೀತಾರೆ. ರಾಸಾಯನಿಕ ಬದಲಾವಣೆ ಏನು? ಎ ಪರ್ಮನೆಂಟ್ ಚೇಂಜ್, ಶಾಶ್ವತ ಬದಲಾವಣೆ. ಮೆಗ್ನೀಷಿಯಂ ಉರಿಸಿದಾಗ ಏನಾಗುತ್ತದೋ ಮೆಗ್ನೀಷಿಯಂ ಆಕ್ಸೈಡ್ ಆಗ್ತದೆ. ಆ ಮೆಗ್ನೀಷಿಯಂ ಆಕ್ಸೈಡ್ ಬಂದ ಮೇಲೆ ಮತ್ತೆ ಮೆಗ್ನೀಷಿಯಂ ಸಿಗೋದಿಲ್ಲ, ಅದು ಹೊಸ ವಸ್ತು ಉಂಟಾಗತ್ತೆ ಅಲ್ವಾ. ಇನ್ನೊಂದು ನಾವು ಕಲ್ತಿರುವುದು ರಾಸಾಯನಿಕ ಸಮೀಕರಣಗಳು ಅಂತ ಹೇಳ್ಬಿಟ್ಟು. ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯನ್ನು ಸಂಕೇತ ಮತ್ತು ಸೂತ್ರ ಹಾಕ್ಕೊಂಡು ಬರೆಯೋದಕ್ಕೆ ಏನಂತಾರೆ? ರಾಸಾಯನಿಕ ಸಮೀಕರಣ ಅಂತಾರೆ, ಕೆಮಿಕಲ್ ಈಕ್ವೇಷನ್. ಸೊ ದಟ್ ವಿ ಆಲ್ರೆಡಿ ಸ್ಟಡಿಡ್. ಸೊ ಎ ಕೆಮಿಕಲ್ ಈಕ್ವೇಷನ್ ಅಂದ್ರೇನು? ಫಾರ್ ಎಕ್ಸಾಂಪಲ್ C+O2 ಗಿವ್ಸ್ CO2. ಇದೊಂದು ಕೆಮಿಕಲ್ ಈಕ್ವೇಷನ್ ಅಥವಾ ರಾಸಾಯನಿಕ ಸಮೀಕರಣ ಅಂತಾರೆ. ಸಿ ಅಂದ್ರೇನು? ಇಂಗಾಲ ಸಂಕೇತ. O2 ಅಂದ್ರೇನು? ಆಮ್ಲಜನಕದ ಸೂತ್ರ ಅಲ್ವಾ. ಸಂಕೇತ ಮತ್ತು ಸೂತ್ರವನ್ನು ಉಪಯೋಗಿಸಿಕೊಂಡು CO2 ಅಂದ್ರೇನು? ಕಾರ್ಬನ್ ಡೈಆಕ್ಸೈಡ್, ಇಂಗಾಲ ಡೈಆಕ್ಸೈಡ್ನ ಸೂತ್ರ. ಸಂಕೇತ ಮತ್ತು ಸೂತ್ರ ಉಪಯೋಗಿಸಿಕೊಂಡು ರಾಸಾಯನಿಕ ಕ್ರಿಯೆಯನ್ನು ಸೂಚಿಸೋದು, ಅದಕ್ಕೇನಂತಾರೆ? ರಾಸಾಯನಿಕ ಸಮೀಕರಣ ಎಂತಾರೆ. ಸಮತೂಗಿಸುವಿಕೆ ಅಂದರೆ ಏನರ್ಥ? ಬ್ಯಾಲೆನ್ಸ್ ಮಾಡೋದು ಅಂತಾರೆ. ಉದಾಹರಣೆಗೆ N2 ಅಂದ್ರೇನು? ನೈಟ್ರೋಜನ್, H2 ಹೈಡ್ರೋಜನ್. ಸೊ ನೈಟ್ರೋಜನ್ ಪ್ಲಸ್ ಹೈಡ್ರೋಜನ್ ಸೇರಿಸಿದಾಗ ಏನಾಗುತ್ತೆ? ಅಮೋನಿಯಾ ಅಂತ ಆಗುತ್ತೆ. ಇದೊಂದು ರಾಸಾಯನಿಕ ಸಮೀಕರಣ. ಸಮತೂಗಿಸಬೇಕು. ಸಮತೂಗಿಸೋದೇನರ್ಥ? ಎಡಭಾಗದಲ್ಲಿ ಎಷ್ಟು ಪರಮಾಣು ಇರ್ತದೋ ಅಷ್ಟೇ ಬಲಭಾಗದಲ್ಲಿ ಇರಬೇಕು. ಇದಕ್ಕೇನು ಕರೀತಾರೆ? ಕ್ರಿಯಾತ್ಮಕಗಳು ಅಂತ ಕರೀತಾರೆ. ಬಲಭಾಗಕ್ಕೆ ಏನು ಕರೀತಾರೆ? ಉತ್ಪನ್ನ ಅಂತ ಕರೀತಾರೆ. ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್. ನಂಬರ್ ಆಫ್ ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ಇನ್ ದ ರಿಯಾಕ್ಟೆಂಟ್ಸ್ must be equal to number of atoms in the product. ಅಂದ್ರೇನು? ಇಲ್ಲಿ N2 ಇದೆ, ಇಲ್ಲಿ 1N ಇದೆ, ಸೊ ಮೇಕ್ ಇಟ್ 2. ಆವಾಗ H3 ಇತ್ತು, ಈಗ 3 2 6 ಆಯಿತು. ಸೊ 2 3 6 ಅಂತ 3 ಬರೀಬೇಕು ಇಲ್ಲಿ. ಇದಕ್ಕೇನಂತಾರೆ? ಸಮತೂಗಿಸುವಿಕೆ, ಬ್ಯಾಲೆನ್ಸಿಂಗ್ ಅಂತ ಕರೀತಾರೆ. ಜೀವನದಲ್ಲಿ ನಾವು ಬ್ಯಾಲೆನ್ಸ್ಡ್ ಆಗಿರಬೇಕು. ಕೆಲವು ನಿಮ್ಮನ್ನು ತುಂಬ ಹೊಗಳ್ತಾರೆ, ಇಂದ್ರ ಚಂದ್ರ ಗೋವಿಂದ ಅಂತಾರೆ, ಅವು ಉಬ್ಬಾರ್ದು. ಕೆಲವು ನಿಮ್ಮನ್ನು ಬೈತಾರೆ, ಸರಿ ಕೆಲಸ ಮಾಡಲ್ಲ ನೀನು, ಸೋಮಾರಿ ನೀನು, ಹಾಗೆ ಹಿಂಗೆ ಅಂತಾರೆ. ಆವಾಗಲೂ ಕುಗ್ಗಬಾರ್ದು. ಎರಡನ್ನೂ ಬ್ಯಾಲೆನ್ಸ್ ಆಗಿ ತೊಗೋಬೇಕು ಅಲ್ವಾ.
ಇದು ನಾವು ಕಲಿಯೋ ಪಾಠ ಇದರಲ್ಲಿ. ಸೊ ಹಾಗೆ ರಾಸಾಯನಿಕ ಸಮೀಕರಣವು ಕೂಡ ಸಮತೂಗಿಸುವಿಕೆ ಅಂತ ಬರುತ್ತೆ. ರಾಸಾಯನಿಕ ಕ್ರಿಯೆಯಲ್ಲಿ 4 ವಿಧಗಳಿದೆ. ಅದರಲ್ಲಿ ಒಂದನೇದು ಸಂಯೋಗ ಕ್ರಿಯೆ ಅಂತ ಹೇಳ್ಬಿಟ್ಟು, 2 ಅಥವಾ 2ಕ್ಕಿಂತ ಹೆಚ್ಚು ವಸ್ತುಗಳು ಸೇರಿ ಒಂದು ಹೊಸ ವಸ್ತು ಉಂಟಾಗೋದು, ಅದಕ್ಕೇನಂತಾರೆ ಸಂಯೋಗ ಕ್ರಿಯೆ ಅಂತ. ಉದಾಹರಣೆಗೆ ಗಂಧಕ ತಗೊಂಡಾಗ ಗಂಧಕವನ್ನು ಗಾಳಿ ಉರಿಸಿದಾಗ ಏನಾಗುತ್ತೆ, ಗಂಧಕದ ಡೈಆಕ್ಸೈಡ್ ಅಂತ ಉಂಟಾಗುತ್ತೆ. ಸೊ 2 ವಸ್ತುಗಳು ಸೇರಿ ಹೊಸ ವಸ್ತು ಉಂಟಾಗುತ್ತೆ, ಅದಕ್ಕೆ ಕೆಮಿಕಲ್ ಕಾಂಬಿನೇಷನ್ ಅಂತಾರೆ ಅಲ್ವಾ. ಇನ್ನೊಂದು ಕೆಮಿಕಲ್ ಡಿಕಂಪೋಸಿಷನ್ ಅಂತ ಕರೀತಾರೆ. ಡಿಕಂಪೋಸಿಷನ್ ಅರ್ಥ, ಒಂದು ಸಂಯುಕ್ತವು ವಿಭಜನೆಯಾಗಿ 2 ಅಥವಾ 2ಕ್ಕಿಂತ ಹೆಚ್ಚು ವಸ್ತುಗಳಾಗೋದು. ಉದಾಹರಣೆಗೆ ನೀರು, ಆಮ್ಲೀಕೃತ ನೀರಿನ ಮೂಲಕ ವಿದ್ಯುತ್ತನ್ನು ಹಾಯಿಸಿದಾಗ ಏನಾಗುತ್ತೆ, ಜಲಜನಕ ಮತ್ತು ಆಮ್ಲಜನಕ ಅಂತ ಬಿಡುಗಡೆ ಆಗುತ್ತೆ ಅನಿಲಗಳು. ಇದೊಂದು ವಿಭಜನೆ ಕ್ರಿಯೆ ಉದಾಹರಣೆ. ಹಾಗೆ ಇನ್ನು ಕೆಲವು ಕ್ರಿಯೆ ನಡೆಯುವಾಗ ಏನಾಗುತ್ತೆ, ಈ ಒಂದು ಉಷ್ಣ ಬಿಡುಗಡೆ ಆಗುತ್ತೆ. ನಿಮಗೆ ಕಳೆದ ಕ್ಲಾಸ್ ಹೇಳಿದ್ದು ನೆನಪಿರ್ಬೋದು, ಕ್ಯಾಲ್ಸಿಯಂ ಆಕ್ಸೈಡ್ಗೆ ಅಂದರೆ ಸುಣ್ಣಕ್ಕೆ ನೀರು ಹಾಕಿದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಯಿತು. ಅದಕ್ಕೆ ಅಂತಾರೆ ಅಂಥ ಕ್ರಿಯೆಗೆ ಬಹಿರುಷ್ಣಕ ಕ್ರಿಯೆ ಅಂತ ಕರೀತಾರೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ ಅಂದರೆ ಅರ್ಥ ಏನು, ರಿಯಾಕ್ಷನ್ ಇವಾಲ್ವಿಂಗ್ ಎವಲ್ಯೂಷನ್ ಆಫ್ ಹೀಟ್. ಒಂದು ಸಮೀಕರಣದಲ್ಲಿ ಅಥವಾ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆದರೆ ಅದಕ್ಕೇನಂತಾರೆ ಬಹಿರುಷ್ಣಕ ಕ್ರಿಯೆ ಅಂತ ಕರೀತಾರೆ. ಅದಕ್ಕೆ ಸರಿ ವಿರುದ್ಧವಾಗಿ ಏನಾಗುತ್ತೆ, ಉಷ್ಣ ಹೀರಲ್ಪಟ್ಟರೆ ಅದಕ್ಕೆ ಅಂತರುಷ್ಣಕ ಕ್ರಿಯೆ ಅಂತ ಕರೀತಾರೆ. ಅದ್ರ ಬಗ್ಗೆ ಮುಂದೆ ನೋಡೋಣ ಅಂತೆ. ಸೊ ಇದಿಷ್ಟನ್ನು ನಾವು ಈಗಾಗಲೇ ಕಲ್ತಿದ್ದೀವಿ. ಇದಕ್ಕೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರೀತಾರೆ. ಯಾವುದಕ್ಕೆ ಕರೀತಾರೆ ಹಾಗೆ, ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆಗಬೇಕು ಅಲ್ವಾ. ಇದಿಷ್ಟನ್ನು ನಾವು ಈಗಾಗಲೇ ಕಲ್ತಿದ್ದೀವಿ. ಈಗ ಸ್ವಲ್ಪ ಹೋಮ್ವರ್ಕ್ ನೋಡೋಣ. ಎಲ್ಲ ಮಾಡ್ಕೊಂಬಂದಿದ್ದೀರಾ? ಓಕೆನಾ, ಚೆಕ್ ಮಾಡ್ಕೊಳ್ಳಿ. ಕೆಳಗಿನ ರಾಸಾಯನಿಕ ಕ್ರಿಯೆಗೆ ಸಮೀಕರಣ ಬರೆದು ಸಮತೂಗಿಸಿರಿ ಅಂತ ಹೇಳಿದ್ದಾರೆ. ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಗಿವ್ಸ್ ಹೈಡ್ರೋಜನ್ ಕ್ಲೋರೈಡ್. ಇಲ್ಲಿ ಜಿ ಅಂದರೆ ಏನರ್ಥ, ಗ್ಯಾಸ್ ಅನಿಲ ಅಂತ ಅರ್ಥ. ಹೈಡ್ರೋಜನ್ ಬರೆಯುವಾಗ ಹೆಂಗೆ ಬರಿತೀವಿ, H2 ಅಂತ ಬರ್ತೇವೆ. ಅಣುರೂಪ ಅಂತ ಕರೀತಾರೆ. ಎಚ್ ಅಂತ ಬರೆದೇನಾಗುತ್ತೆ, ಅದು ಸಂಕೇತ ಅಂತ ಆಗುತ್ತೆ. ಸೊ ನಿಮಗೆ ಸಮೀಕರಣ ಬರೆಯುವಾಗ ನೀವು ಹೇಳಿದ ನೆನಪಿರ್ಬೋದು, ಸ್ಕೆಲಿಟನ್ ಇಕ್ವೇಷನ್ ಅಂತ ಹೇಳ್ತಾರೆ. ಸೊ ಕ್ಲೋರಿನ್ ಸಂಕೇತ Cl ಆಗುತ್ತೆ, ಹೈಡ್ರೋಜನ್ ಕ್ಲೋರೈಡ್ ಏನಾಗ್ತದೆ HCl ಅಂತ. ಅದಕ್ಕೆ ಸ್ಕೆಲಿಟನ್ ಇಕ್ವೇಷನ್ ಅಂತ ಕರೀತಾರೆ. ಆದರೆ ಅದು ಸಂಪೂರ್ಣ ವಿವರಣೆ ಕೊಡೋದಿಲ್ಲ, ಯಾಕೆ ಅದು ಅಣುರೂಪದಲ್ಲಿ ಇಲ್ಲ. ಸೊ ಅಣುರೂಪ ಮಾಡ್ಬೇಕೇನು ಮಾಡಬೇಕು, ಇಲ್ಲಿ H2 ಅಂತ ಮಾಡ್ಕೋಬೇಕು, ಇಲ್ಲಿ Cl2 ಅಂತ ಮಾಡ್ಕೋಬೇಕು, ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡೋದು ಹೇಗೆ, ಇಲ್ಲಿ 2 H ಇದೆ, ಇಲ್ಲಿ 1 H ಇದೆ. ಸೊ 1ಕ್ಕೆ 2 ಗುಣಿಸ್ರಿ, 2 H ಆಗುತ್ತೆ. ಇಲ್ಲಿ Cl 2 ಇದೆ, ಇಲ್ಲಿ Cl 2 ಆಗಿದೆ. ಸೊ 2HCl ಅಂತ ಆಗುತ್ತೆ. ಸೊ ಇದು ಸಮತೂಗಿಸಿದ ಸಮೀಕರಣ. ಇನ್ನೊಂದು, ನೈಟ್ರೋಜನ್ ಅನಿಲವು ಹೈಡ್ರೋಜನ್ ಅನಿಲದೊಂದಿಗೆ 200 ವಾತಾವರಣ ಒತ್ತಡದಲ್ಲಿ, ಒತ್ತಡ ಅದು ಬರೀಬೇಕಿಲ್ಲಿ, 200 ವಾತಾವರಣ ಅಂತ ಬರೀಬೇಕು. ಒಂದು ವಾತಾವರಣ ಒತ್ತಡ ಅಂದರೆ ಎಷ್ಟು, ಒಂದು ವಾತಾವರಣ ಒತ್ತಡ ಅಂದರೆ ಸುಮಾರು 76 ಸೆಂಟಿಮೀಟರ್ ಪಾದರಸ ಅಂತ ಕರೀತಾರೆ. ನಮ್ಮ ಸುತ್ತಮುತ್ತಲು ಇರುವಂಥ ಗಾಳಿ ಇದೆಯಲ್ಲ, ಅದು ಒತ್ತಡಕ್ಕೆ ಏನಂತಾರೆ, ವಾತಾವರಣ ಒತ್ತಡ ಅಂತ ಕರೀತಾರೆ. ಅಂಥದ್ದು 200 ತೊಗೋಬೇಕು, 200ರಷ್ಟು. ಆಮೇಲೆ ಉಷ್ಣತೆ ಬೇಕದಕ್ಕೆ 500 ಡಿಗ್ರಿ ಸೆಂಟಿಗ್ರೇಡ್. ಆಮೇಲೆ ಕ್ರಿಯಾವರ್ಧಕ ಬೇಕು, ಅದರ ಹೆಸರು ಕಬ್ಬಿಣ. ಸೊ ಕಬ್ಬಿಣ ಕ್ರಿಯಾವರ್ಧಕ, ಇಲ್ಲಿ ಬರಿಬೇಕು ಅದನ್ನ. ಉಷ್ಣತೆ 500 ಡಿಗ್ರಿ ಸೆಂಟಿಗ್ರೇಡ್. ಕ್ರಿಯಾವರ್ಧಕ ಅಂದರೆ ಏನು, ಇಂಗ್ಲೀಷಲ್ಲಿ ಅಂತಾರೆ ಅದಕ್ಕೆ ಕ್ಯಾಟಲಿಸ್ಟ್ ಅಂತ ಹೇಳ್ತಾನೆ. ಕ್ಯಾಟಲಿಸ್ಟ್ ಈಸ್ ಎ ಸಬ್ಸ್ಟೆನ್ಸ್ which increases or decreases the rate of reaction without itself undergoing any chemical change. ತಾನು ಯಾವುದೇ ಬದಲಾವಣೆ ಹೊಂದದೆ ರಾಸಾಯನಿಕ ಕ್ರಿಯೆಯ ವೇಗವನ್ನು ಹೆಚ್ಚಿಸುವ
ಅಥವಾ ಕಡಿಮೆ ಮಾಡುವಂಥ ವಸ್ತುವು ಅಂತ ಅರ್ಥ. ಉದಾಹರಣೆಗೆ ಕಬ್ಬಿಣ ಇದೇನು ಮಾಡ್ತದೆ, ಅದು ಕ್ರಿಯೆಯಲ್ಲಿ ಭಾಗವಹಿಸೋದಿಲ್ಲ. ಮತ್ತೇನು ಮಾಡುತ್ತೆ, ಕ್ರಿಯೆ ವೇಗವನ್ನು ಹೆಚ್ಚಿಸುತ್ತೆ. ಯಾವ ಕ್ರಿಯೆ ಇದು? ಅಮೋನಿಯಾ ಉಂಟಾಗುವ ವಿಧಾನ. ಈ ವಿಧಾನಕ್ಕೆ ಒಂದು ಹೆಸರಿದೆ ಗೊತ್ತಾ? ಹೇಬರ್ಸ್ ಪ್ರೋಸೆಸ್ ಅಂತ ಕರೀತಾರೆ. ಹೇಬರ್ಸ್ ಪ್ರೋಸೆಸ್. ಹುಡುಕಿದಂಥ ವಿಜ್ಞಾನಿ ಹೆಸರು ಹೇಬರ್ ಅಂತ, ಜರ್ಮನಿ ವಿಜ್ಞಾನಿ ಅವನು. ಅದರ ಏನು ಅಂದರೆ, 1 ಗಾತ್ರ ಸಾರಜನಕ 3 ಗಾತ್ರಜನಕ ಸೇರಿದಾಗ 2 ಗಾತ್ರದಷ್ಟು ಅಮೋನಿಯಾ ಉಂಟಾಗುತ್ತೆ. ಇದು ಸಮೀಕರಣ ಬರೆಯುವ ಮೊದಲು ನಾನು ಹಾಗೆ ಹೇಳಿದಾಗೆ ಅದನ್ನು ಸಂಕೇತ ರೂಪ ಬರ್ಕೊಂಡು ಆಮೇಲೆ ಸೂತ್ರ ಹಾಕೊಂಡು ಮಡಿಬೇಕಾಗುತ್ತೆ. ಇಲ್ಲಿ ಕೂಡ ಅಷ್ಟೇ. ಉದಾಹರಣೆಗೆ ಈಗ ಸಾರಜನಕ ಅಂದಾಗ ಎನ್ನು, ಜಲಜನಕ ಅಂದಾಗ ಹೆಚ್ಚು, ಅಮೋನಿಯಾ ಅಂದಾಗ NH3 ಅಂತ ಬರುತ್ತೆ. ಇದನ್ನು ಸ್ಕೆಲಿಟನ್ ಇಕ್ವೇಷನ್ ಅಂತ ಕರೀತಾರೆ. ಅದರ ಮೊಲಿಕ್ಯುಲರ್ ಸ್ಟೇಜ್ ಹಾಕಿದಾಗ ಏನಾಗುತ್ತೆ, ಅಣುಸ್ಥಿತಿ ತಂದಾಗ ಏನಾಗುತ್ತೆ, N2 ಅಂತಾಗುತ್ತೆ, H2 ಅಂತಾಗುತ್ತೆ. ಅದು ಬ್ಯಾಲೆನ್ಸ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ N2 ಇದೆ, ಇಲ್ಲಿ N1 ಇದೆ, ಸೊ 2 ಗುಣಿಸ್ಬೇಕು ಅಂತ ಬರುತ್ತೆ. H ಇಲ್ಲಿ 2 ಇದೆ, H ಇಲ್ಲಿ 6 ಇದೆ, ಸೊ 2ಕ್ಕೆ 3 ಗುಣಿಸ್ಬೇಕು ಅಂತ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ಅಮೋನಿಯಾ ಅಂತ ಉಂಟಾಗುತ್ತೆ ಅಲ್ವಾ. ಇದು ಒಂದು ಸಮೀಕರಣ ಸಮತೂಗಿಸುವಂಥ ಒಂದು ಉದಾಹರಣೆ. ಇನ್ನು ಮುಂದಿನ ಪ್ರಶ್ನೆ, ಸಮತೂಗಿ ಸಮೀಕರಣ ಅಂದರೆ ಏನು, ಅದರ 3 ಲಕ್ಷಣ ಬರೆಯಿರಿ. ವಾಟ್ ಈಸ್ ಎ ಬ್ಯಾಲೆನ್ಸ್ಡ್ ಇಕ್ವೇಷನ್? ರೈಟ್ ಎನಿ 3 ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ. ರಾಸಾಯನಿಕ ಸಮೀಕರಣ ಕ್ರಿಯೆಯಲ್ಲಿ ಪಾಲ್ಗೊಂಡ ಪ್ರತಿಯೊಂದು ವಿಧದ ಪರಮಾಣುಗಳ ಸಂಖ್ಯೆಗಳು ಪ್ರತಿವರ್ತಕ ಮತ್ತು ಉತ್ಪನ್ನಗಳ ಎರಡೂ ಬದಿಗಳಿಗೆ ಸಮನಾಗಿರುವಂತೆ ರಾಸಾಯನಿಕ ಸಮೀಕರಣವನ್ನು ಸಮತೂಗಿಸಲಾಗುತ್ತದೆ. ಈಗ ತಾನು ಹೇಳಿದ್ನಲ್ಲ, 2 ಕಡೆ ಬ್ಯಾಲೆನ್ಸ್ ಆಗಬೇಕು ಅಂತ ಹೇಳ್ಬಿಟ್ಟು, ಅದಕ್ಕೆ ಏನಂತಾರೆ, ಸಮತೂಗಿಸ ಸಮೀಕರಣ ಅಂತ ಕರೀತಾರೆ. 2 ಬದಿ ಸಮ ಆಗಬೇಕು. ಈಗ ಉದಾಹರಣೆ ತಗೊಳ್ಳೋದಾದರೆ ನೋಡಿ, H2 ಇದೆ, Cl2 ಇದೆ, ಸೇರಿದಾಗ HCl ಆಗುತ್ತೆ. ಸಮತೂಗಿಸೋ ಅರ್ಥ ಏನು, ಇಲ್ಲಿ 2 ಇದ್ದಾಗ ಇಲ್ಲಿ 2 ಕೂಡ 2 ಹಾಕ್ಕೊಬೇಕು, ಇಲ್ಲಿ Cl2 ಇದ್ದಾಗ ಇಲ್ಲಿ ಕೂಡ Clಗೆ 2 ಗುಣಿಸ್ಬೇಕಾಗುತ್ತೆ. ಇದಕ್ಕೆ ಏನಂತಾರೆ, ಸಮತೂಗಿಸಿದ ಸಮೀಕರಣ ಅಥವಾ ಬ್ಯಾಲೆನ್ಸ್ಡ್ ಇಕ್ವೇಷನ್ ಅಂತ ಕರೀತಾರೆ. ಗೊತ್ತಾಯ್ತಾ? ಇನ್ನೊಂದು ಪ್ರಶ್ನೆ, ಸಮತೂಗಿ ಸಮೀಕರಣ ಅಥವಾ 3 ಲಕ್ಷಣ ಕೇಳಿದ್ದಾರೆ. 1ನೇ ಲಕ್ಷಣ, ಕ್ರಿಯೆಯಲ್ಲಿ ಭಾಗವಹಿಸಿದ ಪರಮಾಣುಗಳ ಮತ್ತು ಅಣುಗಳ ಸಂಖ್ಯೆ ಅವುಗಳ ರಾಶಿಗಳನ್ನು ಪರಮಾಣ್ವಿಕ ರಾಶಿಯಲ್ಲಿ ತಿಳಿಸುತ್ತದೆ ಅಂತ ಹೇಳ್ಬಿಟ್ಟು. ಎಷ್ಟು ಅಣುಗಳಿದೆ, ಎಷ್ಟು ಪರಮಾಣುಗಳಿದೆ, ಮತ್ತು ಅವ್ರ ಪರಮಾಣು ರಾಶಿ ಅಂದರೆ ಎಷ್ಟು ಗ್ರಾಮ್ ಪ್ರತಿವರ್ತಕ ತೊಗೊಂಡಿದ್ದೀವಿ, ಎಷ್ಟು ಗ್ರಾಮ್ ಉತ್ಪನ್ನ ಉಂಟಾಗಿದೆ ಅಂತ ಹೇಳ್ಬಿಟ್ಟು. ಉದಾಹರಣೆಗೆ ಈಗ C+O2 CO2 ಅಂತ ತಗೊಂಡಾಗ, ಸಿ ಅಂದ್ರೇನು, ಕಾರ್ಬನ್. ಪರಮಾಣು ರಾಶಿ ಎಷ್ಟು, ಪರಮಾಣು ರಾಶಿ 12. ಆಮ್ಲಜನಕದು, ಒಂದು ಆಮ್ಲಜನಕದು 16, 2 ತಗೊಂಡಾಗ 32 ಆಗುತ್ತೆ. ಕೂಡಿಸಿದಾಗ 44. ಸೊ 12 AMU ಪ್ಲಸ್ 32 AMU ಗಿವ್ಸ್ 44 AMU ಅಂತ. ಇದಕ್ಕೆ ಪರಮಾಣ್ವಿಕ ರಾಶಿ ಅಂತ ಕರೀತಾರೆ. ಪರಮಾಣು ರಾಶಿ ಗೊತ್ತಲ್ಲ, ಯಾವುದೇ ಒಂದು ಧಾತುವಿನ ಪರಮಾಣು ಇರುವಂತಹ ಪ್ರೋಟಾನುಗಳ ಮತ್ತು ನ್ಯೂಟ್ರಾನ್ಗಳ ಮೊತ್ತ, ಅದಕ್ಕೆ ಪರಮಾಣು ರಾಶಿ ಅಂತ ಕರೀತಾರೆ. ಅದನ್ನು ತಿಳ್ಕೊಬೋದು ಅಂತ. ಅಂದರೆ 12 ಗ್ರಾಮ್ ಕಾರ್ಬನ್ನು 32 ಗ್ರಾಮ್ ಆಮ್ಲಜನಕ ಸೇರಿದಾಗ 44 ಗ್ರಾಮ್ನಷ್ಟು ಕಾರ್ಬನ್ ಡೈಆಕ್ಸೈಡ್ ಉಂಟಾಗುತ್ತದೆ. ಈಗ ನಿಮಗೆ ಕಾಫಿ ಟೀ ಮಾಡೋಕ್ಕೆ ಬರುತ್ತಾ? ಕಾಫಿ ಟೀ ಮಾಡ್ಬೇಕಾದ್ರೆ ಅದಕ್ಕೆ ಒಂದಷ್ಟು ನೀರು ತೊಗೋತೀರಾ, ಟೀ ಮಾಡೋದು ತೊಗೊಳ್ಳಿ. ಆಮೇಲೆ ಟೀ ಪುಡಿ ಹಾಕಿ ಅದನ್ನು ಕುದಿಸ್ತೀರಾ. ಆಮೇಲೆ ಡಿಕಾಕ್ಷನ್ ಬರುತ್ತೆ, ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ 1 ಸ್ಪೂನು ಮತ್ತು ಸ್ವಲ್ಪ ಹಾಲು ಹಾಕಿ ಎಲ್ಲ ಹಾಕಿ ತಿರ್ಗಿಸ್ತೀರ ಅಲ್ಲ. ಟೀ ಪೌಡ್ರನ್ನ ಸೋಸಬೇಕಾಗುತ್ತೆ. ಸೋಸದೇ ಇದ್ರೆ ಏನಾಗುತ್ತೆ, ಆ ಟೀ ಪೌಡ್ರೆಲ್ಲ ಟೀ ಸೇರಿಕೊಳ್ಳುತ್ತೆ, ಕುಡಿಯೋಕ್ಕೆ ಚೆನ್ನಾಗಿರಲ್ಲ.
ಅಲ್ಲೇನು ಟೀ ಪೌಡ್ರು, ಸಕ್ಕರೆ, ನೀರು, ಹಾಲು ಎಲ್ಲ ಒಟ್ಟು ತೂಕ ಹಾಕಿದರೆ ಆ ತೂಕ ಇದೆಯಲ್ಲ ಬರುವಂಥ ಟೀಯ ತೂಕಕ್ಕೆ ಸಮನಾಗಿರಬೇಕು. ಅಂದರೆ ಕ್ರಿಯಾತ್ಮಕದ ತೂಕ ಉತ್ಪನ್ನ ತೂಕಕ್ಕೆ ಸಮನಾಗಿರಬೇಕು ಅಂತ ಒಂದನೇ ವಿಷಯ. ಎರಡನೇ ವಿಷಯ, ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವ ಮೋಲ್ಗಳ ಮತ್ತು ಗ್ರಾಮ್ಗಳ ಸಂಖ್ಯೆಯು ತಿಳಿದು ಬರುತ್ತದೆ. ಮೋಲ್ ಅಂದ್ರೇನು? ಉದಾಹರಣೆಗೀಗ ಆಗ ಹೇಳಿದ ಉದಾಹರಣೆ ನೈಟ್ರೋಜನ್ ಅಂತ ಬರುತ್ತೆ. ಇದು 1 ಮೋಲ್ ನೈಟ್ರೋಜನ್ ತೊಗೋಬೇಕು, 3 ಮೋಲ್ ಹೈಡ್ರೋಜನ್ ತೊಗೋಬೇಕು. ಆವಾಗ 2 ಮೋಲ್ನಷ್ಟು ಅಮೋನಿಯಾ ಉಂಟಾಗುತ್ತೆ. ಮೋಲ್ ಅಂತ ಕರೀತಾರೆ. ಪ್ರತಿಯೊಂದು ಮೋಲ್ನಲ್ಲಿ ಕೂಡ ಅವಘಡ್ರ ಸಂಖ್ಯೆಯಷ್ಟು ಪರಮಾಣು ಇರ್ತದೆ, ಅಥವಾ ಅಣು ತಗೊಂಡಾಗ ಅಣುಗಳಿರ್ತದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ 1 ಮೋಲ್ ನೈಟ್ರೋಜನ್ 3 ಮೋಲ್ ಹೈಡ್ರೋಜನ್ ವರ್ತಿಸಿದಾಗ 2 ಮೋಲ್ ಅಮೋನಿಯಾ ಉಂಟಾಗುತ್ತದೆ. ಈ ಥರ ಮೋಲ್ ಸಂಖ್ಯೆ ಕೂಡ ತಿಳಿದು ಬರ್ತದೆ ಅಂತ ಹೇಳ್ಬಿಟ್ಟು. ಮೂರನೇ ವಿಷಯ, ಅನಿಲಗಳು ಮಾತ್ರ ಭಾಗವಹಿಸಿದರೆ ಅವುಗಳ ಗಾತ್ರಗಳ ಸಂಬಂಧವು ತಿಳಿಯುತ್ತದೆ. ಕ್ರಿಯಾತ್ಮಕನೂ ಅನಿಲ. ಹಾಗೆ ಹೇಳಿದ ಉದಾಹರಣೆ ಮತ್ತೆ ತಗೋತೀನಿ. ಹೈಡ್ರೋಜನ್ ಎಂಬುದು ಅನಿಲ, ಕ್ಲೋರಿನ್ ಎಂಬುದು ಅನಿಲ, ಹೈಡ್ರೋಜನ್ ಕ್ಲೋರೈಡ್ ಕೂಡ ಅನಿಲ. ಇದಕ್ಕೆ ಜಿ ಅಂತ ಬರಿತೀವಿ. ಜಿ ಅಂದ್ರೇನು? ಗ್ಯಾಸ್ ಅಂತ. ಇಲ್ಲಿಯೂ ಅಷ್ಟೇ, ನೈಟ್ರೋಜನ್ ಎಂಬುದು ಅನಿಲ, ಹೈಡ್ರೋಜನ್ ಅನಿಲ, ಅಮೋನಿಯಾ ಕೂಡ ಅನಿಲ. ಎರಡು ಕಡೆ ಅನಿಲಗಳಿದ್ದಾಗ ಏನಾಗುತ್ತೆ? ಗಾತ್ರಗಳ ಸಂಬಂಧ. ಇಲ್ಲಿ 1 ಗಾತ್ರ ಸಾರಜನಕವು ನೈಟ್ರೋಜನ್, 3 ಗಾತ್ರ ಹೈಡ್ರೋಜನ್ ವರ್ತಿಸಿದಾಗ 2 ಗಾತ್ರದಷ್ಟು ಅಮೋನಿಯಾ ಉಂಟಾಗುತ್ತದೆ. ಇಲ್ಲಿ ಹಾಗೆ 1 ಗಾತ್ರ ಹೈಡ್ರೋಜನ್ 1 ಗಾತ್ರ ಕ್ಲೋರಿನ್ ಒಂದೇ ಸೇರಿದಾಗ 2 ಗಾತ್ರದಷ್ಟು ಹೈಡ್ರೋಜನ್ ಕ್ಲೋರೈಡ್ ಉಂಟಾಗುತ್ತದೆ. ಸೊ ಗಾತ್ರನೂ ಗೊತ್ತಾಗುತ್ತೆ. ಆದರೆ ಕಂಡೀಷನ್ ಅಂದರೆ ಅನಿಲಗಳಾಗಿದ್ದಾಗ ಅಂತ. ಇದಕ್ಕೆ ಬರೋಲ್ಲ ಅದು. ಯಾಕೆ? ಸಿ ಎಂಬುದು ಘನ ವಸ್ತು. ಅಲ್ಲಿ ಸಿ ಎಂಬುದು ಘನ ವಸ್ತು, O2 ಅಂದರೆ ಅನಿಲ, ಗ್ಯಾಸ್ ಅಂತಾರೆ, CO2 ಗ್ಯಾಸ್. ಇದಕ್ಕಾಗಲ್ಲ ಅದು. ಸೊ ಇದನ್ನು ಗೆಲುಸ್ಯಾಕ್ ಅಂತ ಹೇಳ್ಬಿಟ್ಟು ವಿಜ್ಞಾನಿ ಕಂಡುಹಿಡಿದದ್ದು. ಗೆಲುಸ್ಯಾಕ್ಸ್ ಲಾ ಆಫ್ ಕಂಬೈನಿಂಗ್ ವಾಲ್ಯೂಮ್ಸ್ ಅಂತ ಹೇಳ್ತಾರೆ. ಅದು ಮುಂದೆ ನಿಮ್ಗೆ ಬರುತ್ತೆ. ಸೊ ಇಲ್ಲಿ ಅನಿಲಗಳಾಗಿದ್ದಾಗ ಏನು ಗೊತ್ತಾಗುತ್ತೆ? ಅವುಗಳ ಗಾತ್ರಗಳ ಸಂಬಂಧ ಕೂಡ ತಿಳಿತದೆ. ಸೊ ಇದು ನಾವು ತಿಳ್ಕೊಳ್ಳುವಂಥ ವಿಷಯ ಅಲ್ವಾ? ಇನ್ನು ಇವತ್ತಿನ ವಿಷಯ ನೋಡೋಣ, ಉಷ್ಣ ವಿಭಜನೆ ಕ್ರಿಯೆ ಅಂತ ಹೇಳ್ಬಿಟ್ಟು. ಇಲ್ಲಿ ಉಷ್ಣ ಸಹಾಯದಿಂದ ರಾಸಾಯನಿಕ ನಡೆಯುವಂಥದ್ದು. ವಿಭಜನೆ ಕ್ರಿಯೆ ಬಗ್ಗೆ ನಿಮ್ಗೆ ನೋಡಿದ್ದೀವಿ. ವಿಭಜನೆ ಕ್ರಿಯೆಯಲ್ಲಿ ಏನಾಗುತ್ತೆ? ಯಾವುದೇ ಒಂದು ಸಂಯುಕ್ತ ವಿಭಜನೆಯಾಗಿ 2 ಅಥವಾ 2ಕ್ಕಿಂತ ಹೆಚ್ಚು ವಸ್ತು ಉಂಟಾಗುತ್ತೆ ಅಂತ. ಎ ಕಾಂಪೌಂಡ್ ಡಿಕಂಪೋಸ್ ಇಂಟು 2 or more substances is called chemical decomposition. ಸೊ ಇಲ್ಲಿ ಉಷ್ಣ ವಿಭಜನೆ ಕ್ರಿಯೆ. ಸೊ ಇಲ್ಲಿ ಹೀಟ್ ಇನ್ವಾಲ್ವ್ ಆಗುವಂಥ ಕ್ರಿಯೆಗಳು ಅಂತ ಹೇಳ್ಬಿಟ್ಟು ರಾಸಾಯನಿಕ ವಿಭಜನಾ ಕ್ರಿಯೆಯನ್ನು ಉಷ್ಣದ ಮೂಲಕ ನಡೆಸಿದರೆ ಅದನ್ನು ಉಷ್ಣ ವಿಭಜನೆ ಕ್ರಿಯೆ ಎನ್ನುತ್ತಾರೆ. ಥರ್ಮಲ್ ಡಿಕಂಪೋಸಿಷನ್ ಅಂತಾರೆ ಇಂಗ್ಲೀಷಲ್ಲಿ. ಥರ್ಮಲ್ ಅಂದರೆ ಏನರ್ಥ? ಉಷ್ಣ ಅಂತ ಅರ್ಥ. ಇಂಗ್ಲೀಷ್ ಪದಗಳು ನೋಡ್ಕೊಳ್ಳಿ. ಡಿಕಂಪೋಸಿಷನ್ ಅಂದರೆ ವಿಭಜನಾ ಕ್ರಿಯೆ. ಥರ್ಮಲ್ ಡಿಕಂಪೋಸಿಷನ್ ಉಷ್ಣದ ಮೂಲಕ ನಡೆಯಬೇಕು ಅಂತ. ಉದಾಹರಣೆಗೆ ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಅಂತ ಬರುತ್ತೆ. ಸೊ ಸೀಸದ ನೈಟ್ರೇಟ್ ಸೂತ್ರ ಏನು? PbNO3 ಟ್ವೈಸ್. ಘನವಸ್ತು. ಹೀಟೆಡ್ ಅಂದರೆ ಕಾಯಿಸಿದಾಗ, ಸೀಸದ ಆಕ್ಸೈಡ್ ಅಂದರೆ PbO ಅಂತ ಬರುತ್ತೆ. ನೈಟ್ರೋಜನ್ ಪೆರಾಕ್ಸೈಡ್ NO2. ಅದು ಹೆಂಗೆ ಗೊತ್ತಾಗುತ್ತೆ ಅನಿಲ? ಅದು ಕೆಂಪು ಮಿಶ್ರಿತ ಕಂದು ಬಣ್ಣದ ಅನಿಲ. ಈ ಪ್ರಯೋಗ ನೀವು ಮಾಡ್ತು ಅಂದರೆ ನಿಮ್ಮ ಲೈಫ್ ಲಾಂಗ್ ಮರೆಯಲ್ಲ. 2 ಕಾರಣಕ್ಕೆ. ಒಂದು ಬಣ್ಣ, ಎರಡನೇದು ವಾಸನೆ. ಇದು ಘಾಟು ವಾಸನೆ ಬರುತ್ತೆ. ಪ್ಲಸ್ ಆಮ್ಲಜನಕ. ಸೊ ನೈಟ್ರೋಜನ್ ಪೆರಾಕ್ಸೈಡ್ ಅಂತ ಅನಿಲ ಉಂಟಾಗುತ್ತೆ. ಇದು ಕೆಂಪು ಮಿಶ್ರಿತ ಕಂದು ಬಣ್ಣದ ಅನಿಲ. ಸೊ ಅಲ್ಲಿ ಕೆಂಪು ಮಿಶ್ರಿತ ಕಂದು ಬಣ್ಣದೆಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾಳೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನಿಮ್ಮ ಸರ್ರಿಗೆ ಅಥವಾ ಮೇಡಮ್ಗೆ ಹೇಳಿ ತೋರ್ಸೋಕ್ಕೆ
ಈ ಪ್ರಯೋಗನ. ಸೊ ಇಲ್ಲಿ ಕೆಂಪು ಮಿಶ್ರಿತ ಕಂದು ಬಣ್ಣದ ಅನಿಲ ಉಂಟಾಗುತ್ತೆ. ಅದರ ಹೆಸರು NO2 ಅಂತ, ನೈಟ್ರೋಜನ್ ಪೆರಾಕ್ಸೈಡ್ ಅಂತಲೂ ಕರೀತಾರೆ. ಸೊ ಬ್ಯಾಲೆನ್ಸ್ ಮಾಡಿದಾಗ ಇಲ್ಲಿ 2 Pb 2 Pb, O ಎಷ್ಟಿದೆ? 3 2 6 ಇದೆ, 6 2 12 ಇದೆ. O ಇಲ್ಲಿ ಎಷ್ಟಾಗುತ್ತೆ? 2O 8O 8 2 10 12 ಆಗುತ್ತೆ. N ಎಷ್ಟಿದೆ? ಇಲ್ಲಿ 2 4 N ಇದೆ, ಇಲ್ಲಿ ಎಷ್ಟಿದೆ? 4 N ಇದೆ. ಸೊ ಈಕ್ವೇಷನ್ ಈಸ್ ಬ್ಯಾಲೆನ್ಸ್ಡ್ ಅಂತ ಹೇಳ್ತಾರೆ ಅಲ್ವಾ? ನೆನಪಿರುತ್ತಾ? ಇಲ್ಲಿ ನೋಡಿ, ಒಂದು ಸಂಯುಕ್ತ ವಿಭಜನೆಯಾಗಿ 2ಕ್ಕಿಂತ ಹೆಚ್ಚು ವಸ್ತು ಉಂಟಾಗುತ್ತೆ. ಇದಕ್ಕೆ ಏನಂತಾರೆ? ರಾಸಾಯನಿಕ ವಿಭಜನೆ ಅಂತ ಕರೀತಾರೆ. ಮತ್ತು ಇದಕ್ಕೆ ಈ ಉಷ್ಣ ಕ್ರಿಯೆ ಇರೋದ್ರಿಂದ ಇದನ್ನು ಉಷ್ಣ ವಿಭಜನೆ ಕ್ರಿಯೆ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಥರ್ಮಲ್ ಡಿಕಂಪೊಸಿಷನ್ ಅಂತ ಕರೀತಾರೆ. ಇನ್ನೊಂದು ಎಲೆಕ್ಟ್ರೋಲೈಟಿಕ್ ಡಿಕಂಪೊಸಿಷನ್ ಅಂತ, ವಿದ್ಯುತ್ ಶಕ್ತಿ ಸಹಾಯದಿಂದ. ಇದರಲ್ಲಿ ನಿಮ್ಗೆ ಗೊತ್ತಿರುವಂಥದ್ದೇ, ನೀರಿನ ವಿದ್ಯುತ್ ವಿಭಜನೆ ಅಂತ ಹೇಳ್ತಾರೆ. ಇಂಗ್ಲೀಷ್ ಏನು ಕರೀತಾರೆ? ಅದಕ್ಕೆ ಎಲೆಕ್ಟ್ರೋಲೈಟಿಕ್ ಡಿಕಂಪೊಸಿಷನ್ ಅಂತ ಕರೀತಾರೆ. ಎಲೆಕ್ಟ್ರೋಲೈಟಿಕ್ ಡಿಕಂಪೊಸಿಷನ್. ಇಲ್ಲಿ ಈ ಪ್ರಯೋಗ ನೀವು ಮಾಡ್ಬೋದು ಮನೆಯಲ್ಲಿ. ಸಿಂಪಲ್ಲು, ಒಂದು ಮಗ್ ತೊಗೋಬೇಕು, ಪ್ಲಾಸ್ಟಿಕ್ ಮಗ್ಗು. ನಿಮ್ಮಲ್ಲಿ ಮಗ್ಗು ಇದ್ದೇ ಇರುತ್ತೆ. ತಳಗಡೆ 2 ತೂತು ಮಾಡಿರಿ, ತೂತು ಮಾಡಿ 2 ಕಾರ್ಕ್ ಫಿಟ್ ಮಾಡಿ. ಆ ಕಾರ್ಕ್ನಲ್ಲಿ 2 ತೂತು ತಗೊಂಡು ಅಲ್ಲಿ ಒಂದು ಗ್ರಾಫೈಟ್ ರಾಡನ್ನು ಮಾಡಿ. 2 ಕಾರ್ಕ್ ಒಳಗೆ 2 ಗ್ರಾಫೈಟ್ ರಾಡ್ ಹಾಕಬೇಕು. ಅದು ವಿದ್ಯುತ್ ವಾಹಕ. ಗ್ರಾಫೈಟ್ ಅಂದ್ರೇನು? ಕಾರ್ಬನ್ನ ಒಂದು ರೂಪ. ಎಲ್ಲಿ ನೋಡ್ತೀರ ಅದನ್ನ? ನಿಮ್ಮ ಪೆನ್ಸಿಲ್ ಇರುತ್ತಲ್ಲ, ಪೆನ್ಸಿಲ್ ಒಳಗೆ ನಿಮ್ಮ ಭಾಷೆಯಲ್ಲಿ ಸೀಸಾ ಅಂತಾರೆ. ಆ ಸೀಸಾ ಅಲ್ಲ, ಅದು ಗ್ರಾಫೈಟ್ ಆಗಿರುತ್ತೆ. ಸೊ 2 ಗ್ರಾಫೈಟ್ ಕಡ್ಡಿಗಳನ್ನು ತೊಗೊಳ್ಬೇಕು, ಅದನ್ನು ತೂರಿಸ್ಬೇಕು ಅದರೊಳಗೆ. ಆಮೇಲೆ 2 ಪ್ರನಾಳ ತೊಗೋಬೇಕು, ಗಾಜಿನ ಪ್ರನಾಳ. ಅದನ್ನು ಇದಕ್ಕೆ ಬೋರಲಾಗಿಡಬೇಕು, ರಿವರ್ಸ್. ಆ ಪ್ರನಾಳಕ್ಕೆ 2 ಕಾರ್ಕನ್ನು ಫಿಟ್ ಮಾಡಬೇಕು ಈ ಥರ, ಸರಿನಾ? ಆಮೇಲೆ ಇದನ್ನು 2 ಈ ಕೋಶಕ್ಕೆ ಸೇರಿಸಿರ್ಬೇಕು. 6 ವೋಲ್ಟ್ ಅಂತ ಹೇಳ್ತಾರೆ. ನಿಮಗೆ 6 ವೋಲ್ಟ್ ಬ್ಯಾಟ್ರಿ ಇಲ್ದಿರೆ ಏನು ಮಾಡಬೇಕು? ಸೆಲ್ ತೊಗೋಬೇಕು. 4 ಸೆಲ್ಲು, ಒಂದು ಸೆಲ್ 1.5 ಇರುತ್ತೆ, 4 ಸೆಲ್ ಹಾಕಿದ್ರೆ 6 ವೋಲ್ಟ್ ಆಗುತ್ತೆ. ಸೊ ಆ ಸೆಲ್ಲಿಗೆ ಅದನ್ನು ಕನೆಕ್ಟ್ ಮಾಡಬೇಕು. ಅಲ್ಲಿ -6 ಸೇರಿಸಿದಾಗ ಕ್ಯಾಥೋಡ್ ಅಂತ ಕರೀತಾರೆ, +6 ಸೇರಿಸಿದಾಗ ಆ್ಯನೋಡ್ ಅಂತ ಕರೀತಾರೆ. ಒಂದು ಸ್ವಿಚ್ ಇಟ್ಕೊಬೇಕು ಆಫ್ ಆ್ಯಂಡ್ ಆನ್ ಮಾಡೋಕ್ಕೆ. ಇಷ್ಟೇ ಆಯಿತಾ? ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಇದೊಂದು ಪ್ಲಾಸ್ಟಿಕ್ ಮಗ್ಗು. ನೀವು ಕೇಳ್ಬೋದು, ಸರ್ ನಿಮಗೆ ಗ್ರಾಫೈಟ್ ರಾಡ್ ಸಿಕ್ಕಲ್ಲ ಅಂತ. ಅದಕ್ಕೇನು ಮಾಡೋ ಗೊತ್ತಾ? ಇನ್ನು ಈಸಿ ಮೆಥಡ್ ಹೇಳ್ತೀನಿ. ನಿಮ್ಮಲ್ಲಿ ಬಲ್ಬ್ ಇದ್ದಿರ್ತಾನೆ, ಆ ಬಲ್ಬ್ನ ತಲೆಯನ್ನು ಕಟ್ ಮಾಡಬೇಕು. ತಲೆ ಹೆಂಗೆ ಕಟ್ ಮಾಡೋದು? ನಿಮ್ಮ ತಲೆ ಅಲ್ಲ, ಬಲ್ಬಿನ ತಲೆ. ಹೆಂಗೆ ಕಟ್ ಮಾಡೋದು? ಒಂದು ಚಾಕ್ ಪೀಸ್ ಬಾಕ್ಸ್ ತಗೊಳ್ಳೋದು, ಖಾಲಿ ಆಗಿರೋದು ಬಾಕ್ಸ್ ಇರುತ್ತೆ, ರಟ್ಟಿನ ಬಾಕ್ಸ್. ಅದು ತುಂಬ ಮರಳು ತುಂಬಿಸೋದು. ಮರಳು ತುಂಬಿಸಿ ಆದಮೇಲೆ ಬಲ್ಬನ್ನು ಇಡೋದು, ಟೈಟಾಗಿ ಕೂರ್ಬೇಕದು. ಅದು ಸುತ್ತ ಒಂದು ರಬ್ಬರ್ ಬ್ಯಾಂಡ್ ಹಾಕೋದು. ಗೊತ್ತಾಗ್ತಾ ಇದೆಯಾ? ಸ್ವಲ್ಪ ಸೀಮೆ ಎಣ್ಣೆ ಅಥವಾ ಡೀಸೆಲ್ ಅಥವಾ ಪೆಟ್ರೋಲ್ ಹುಯ್ಯಿರಿ. ಆಮೇಲೆ ಏನು ಮಾಡ್ಕೋ? ಒಂದು ಕಡ್ಡಿ ತೊಗೊಂಡು ಕಡ್ಡಿ ಕೀರಿಬಿಟ್ಟು ಹಚ್ಚಿರಿ, ಬಗ್ಗನೆ ಹತ್ಕೊಳ್ಳುತ್ತೆ. ಆಮೇಲೆ ನೀವು ಒಂದು ರಬ್ಬರ್ ಬ್ಯಾಂಡ್ ಹಾಕಿರ್ತೀರಲ್ಲ, ಆ ರಬ್ಬರ್ ಬ್ಯಾಂಡ್ ಕ್ಲೀನಾಗಿ ಆ ಸೈಜ್ ಕರೆಕ್ಟಾಗಿ ಕಟ್ಟಾಗುತ್ತೆ. ಆಗ ಈ ಥರ ಆಗುತ್ತೆ ಅದು ಮೇಲ್ಭಾಗ. ಏನು ಅನುಕೂಲ ಅದು? ಈ ಗ್ರಾಫೈಟ್ ಕಡ್ಡಿ ಬೇಕಾಗಿಲ್ಲ ಅದಕ್ಕೆ, ಅದರೊಳಗೆ ಇರುತ್ತೆ ಟಂಗ್ಸ್ಟನ್ ತಂತಿ. ಈ ಥರ ತಂತಿ ಇರುತ್ತೆ. ಆ ತಂತಿಯನ್ನು ತೆಗೆದುಬಿಡಿ, ಕೆಳಗಡೆ ರಾಡ್ ಇರುತ್ತೆ ಈ ಥರ, ವಾಹಕ ತಂತಿ ತಾಮ್ರದ್ದು. ಅದನ್ನ ಇಟ್ಕೊಳ್ಳಿ. ಆಮೇಲೆ ಅದನ್ನು ಹೇಗೆ ಹೋಲ್ಡರ್ ಇರ್ತದೆ, ಆ ಹೋಲ್ಡರ್ನಿಂದ ಇದು ಕನೆಕ್ಟ್ ಮಾಡಿ. ಈಸಿಯಾಗಿ ಮಾಡ್ಬೋದು. ನಾವು ಮಾಡಿದ್ದೀವಿ ಇದನ್ನ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟು, ಈ ನೀರು ತೊಗೋಬೇಕು ಇಲ್ಲಿ ಒಳಗೆ. ಅದಕ್ಕೆ ವಿದ್ಯುತ್ ವಿಶ್ಲೇಷ್ಯ ಅಂತಾರೆ, ಎಲೆಕ್ಟ್ರೋಲೈಟ್ ಅಂತ ಕರೀತಾರೆ. ಆ ನೀರಿಗೆ 1-2 ಡ್ರಾಪು ಆಮ್ಲ ಹಾಕಬೇಕು, ಸಲ್ಫ್ಯೂರಿಕ್ ಆಮ್ಲ ಹಾಕಬೇಕು. ಯಾಕೆ? ಉಪ್ಪು ಹಾಕಿ ನಡೆಯುತ್ತೆ, ಉಪ್ಪು ಹಾಕಿ ನಡೀತದೆ. ಯಾಕೆಂದರೆ ವಿದ್ಯುತ್ ವಾಹಕ ಅಲ್ಲ, ಇದು ನೀರು ವಾಹಕ ಅಲ್ಲ. ಆ ವಾಹಕತೆ ಬರಬೇಕಾದ್ರೆ ಅದು ಸ್ವಲ್ಪ
ಗಂಧಕಾಮ್ಲವನ್ನು ಹಾಕಬೇಕಾಗತ್ತೆ. ಸೊ ಇದಕ್ಕೆ ಕನ್ನಡ ಏನಂತಾರೆ, ನೀರಿನ ವಿದ್ಯುತ್ ವಿಭಜನೆ ಅಂತ ಕರೀತಾರೆ. ತುಂಬ ಚೆನ್ನಾಗಿರುತ್ತೆ ಇದು, ನೀರಿನ ವಿದ್ಯುತ್ ವಿಭಜನೆ ಪ್ರಯೋಗ. ನೀವು ನಿಮ್ಮ ಮನೇಲಿ ಮಾಡ್ಬೋದು, ಮಾಡಿಬಿಟ್ಟು ಆಮೇಲೆ ಫೋನ್ ಮಾಡಿ ಹೇಳಿ ಹೆಂಗೆ ಮಾಡಿದ್ರಿ ಏನಾಯಿತು ಅಂತೇಳ್ಬಿಟ್ಟು ಅಲ್ವಾ. ಸೊ ಈ ಥರ ಮಾಡಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನೇ ವಿವರಣೆ ನೋಡೋಣ. ಪ್ಲಾಸ್ಟಿಕ್ ಮಗ್ಗು ಅಂತ ಹೇಳಿದೆ, ನೀವು ಬಲ್ಬು ತೊಗೊಂಡ್ರೂ ಆಗುತ್ತೆ. ರಂಧ್ರಗಳು ಮಾಡಬೇಕು ಅಂತ ಹೇಳಿದೆ, ಅಲ್ಲಿ ಬಿರಡೆಗಳು ಸೇರಿಸುವಂಥದ್ದು. ಆಮೇಲೆ ಕಾರ್ಬನ್ ವಿದ್ಯುತ್ ವಾರ, ಇಲ್ಲಿ ಕಾರ್ಬನ್ ಅಂದಾಗ ಗ್ರಾಫೈಟ್ ತೊಗೋಬೇಕು. ಕಾರ್ಬನ್ ಆಗಲ್ಲ, ಕಾರ್ಬನ್ ವಿದ್ಯುತ್ ವಾಹಕ ಅಲ್ಲ, ವಿದ್ಯುತ್ ವಾಹಕನೇ ಆಗಬೇಕು. ಸೊ ಗ್ರಾಫೈಟ್ ತೊಗೋಬೇಕು. ಆಮೇಲೆ 6 ವೋಲ್ಟು ಬ್ಯಾಟ್ರಿಗೆ ಕನೆಕ್ಟ್ ಮಾಡಬೇಕು. ಆಮೇಲೆ ಮಗ್ಗಲ್ಲಿ ಸರಿಯಾಗಿ ಇದು ಗ್ರಾಫೈಟ್ ರಾಡ್ಗಳು ಮುಳುಗೋ ಹಾಗೆ ನೀರು ತುಂಬಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ವಿಷಯ ನಾವು ನೋಡಿದ್ದೀವಿ. ನೆಕ್ಸ್ಟ್ ಪಾಯಿಂಟು, ಇದಕ್ಕೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಗ್ಬೋದು, ಹೈಡ್ರೋಕ್ಲೋರಿಕ್ ಆಗ್ಬೋದು, ಅಥವಾ ಉಪ್ಪು ಆದರೆ ಆಗ್ಬೋದು. ಯಾವುದೇ ವಿದ್ಯುತ್ ವಾಹಕ ನಡೀತದೆ. ಸ್ವಲ್ಪ ಹಾಕ್ಬೇಕು, ಹೆಚ್ಚು ಹಾಕ್ಬಾರ್ದು. 2 ಪ್ರಮಾಣ ತಗೊಂಡು ಅವುಗಳನ್ನು ವಿದ್ಯುತ್ ವಾಹಕಗಳ ಮೇಲೆ ಬೋರಲ್ ಆಗಿಡಬೇಕು. ಹೀಗಿಡಬೇಕು, ಅದು ತೋರಿಸಿದ್ನಲ್ಲ ಚಿತ್ರದಲ್ಲಿ, ಆ ಥರ ಬೋರಲ್ ಆಗಿಡಬೇಕು. ಆಮೇಲೆ ಸ್ವಿಚ್ಚನ್ನು ಆನ್ ಮಾಡಬೇಕು, ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಸ್ವಿಚ್ಚನ್ನು ಆನ್ ಮಾಡಿ ಉಪಕರಣವನ್ನು ಸ್ವಲ್ಪ ಹೊತ್ತು ಹಾಗೆ ಇಟ್ಟಾಗ ಹೈಡ್ರೋಜನ್ ಮತ್ತು ಆಮ್ಲಜನಕ ಉಂಟಾಗುತ್ತೆ. ಅದು ಹೆಂಗೆ ಗೊತ್ತಾಗುತ್ತೆ? ಆ ಪ್ರನಾಳವನ್ನು ಆಚೆ ತೆಗೆದು, ಬೆರಳು ಒತ್ಕೊಂಡು ಆಚೆ ತೆಗೆದು ಬೆಂಕಿ ಕಡ್ಡಿಯನ್ನು ಉರಿದಿರೋ ಬೆಂಕಿ ಕಡ್ಡಿ ತಂದಾಗ ಪಾಪ್ ನಾಯ್ಸ್ ಬರುತ್ತೆ. ಆ ಪಾಪ್ ನಾಯ್ಸ್ ಬಂದೆ ಹೈಡ್ರೋಜನ್ ಅಂತ ಅರ್ಥ. ಅದೇ ಒಂದು ಉರಿಯುತ್ತಿರುವ ಕಡ್ಡಿಯನ್ನು ಒಳಗಿಳಿಸಿದಾಗ ಅದು ಹತ್ಕೊಂಡು ಉರಿಯುತ್ತೆ, ಆಗ ಆಮ್ಲಜನಕ ಅಂತ ಅರ್ಥ. ಸೊ ಏನು ಗೊತ್ತಾಗುತ್ತೆ ಇದರಿಂದ? ಹೈಡ್ರೋಜನ್ ಮತ್ತು ಆಮ್ಲಜನಕಗಳು 2:1 ಅನುಪಾತದಲ್ಲಿರ್ತದೆ ಅಂತ ಗೊತ್ತಾಗತ್ತೆ. ಅಂದರೆ 10 ml ಆಮ್ಲಜನಕ ಬಂದರೆ 20 ml ಅಷ್ಟು ಜಲಜನಕ ಬರುತ್ತೆ. ಸೊ ಅನುಪಾತ ಎಷ್ಟಾಗುತ್ತಾಗ 2:1 ಅಂತ ಆಗುತ್ತೆ ಅಲ್ವಾ. ಈಗ ಈ ಒಂದು ಸಂಯುಕ್ತ ದ್ರಾವಣದ ಮೂಲಕ ವಿದ್ಯುತ್ತನ್ನು ಪ್ರವಹಿಸಿ ಅದು 2 ಅಥವಾ 3 ವಸ್ತುಗಳಾಗಿ ವಿಭಜನೆಯಾಗುವುದಕ್ಕೆ ವಿದ್ಯುತ್ ವಿಭಜನೆ ಅಂತ ಕರೀತಾರೆ. ಈಗ ಮಾಡಿದ ಪ್ರಯೋಗ ಅದೇ ಅಲ್ವಾ. ದ್ರಾವಣ ಯಾವುದು? ನೀರು, H2O ತಗೊಂಡಾಗ 2 ವಸ್ತು ಬಂತು ಅದರಲ್ಲಿ, ಒಂದು ಜಲಜನಕ, ಇನ್ನೊಂದು ಆಮ್ಲಜನಕ. 2 ಗಾತ್ರ ಜಲಜನಕ, 1 ಗಾತ್ರ ಆಮ್ಲಜನಕ ಬಂತು. ಬರಬೇಕಾದ್ರೆ ಏನು ಬೇಕಲ್ಲಿ? ಕರೆಂಟ್ ಬೇಕು, ವಿದ್ಯುತ್ ಶಕ್ತಿ ಬೇಕಲ್ವಾ. ಅದಕ್ಕೇನಂತ ಇದಕ್ಕೆ ವಿದ್ಯುತ್ ವಿಭಜನೆ ಅಂತ ಕರೀತಾರೆ. ಗೊತ್ತಾಗ್ತಾ ಇದೆಯಾ? ಮೊದಲು ಹೇಳಿದ್ದು ಉಷ್ಣ ವಿಭಜನೆ ಅಂತ ಹೇಳ್ಬಿಟ್ಟು, ಉಷ್ಣ ಶಕ್ತಿ ಕೊಡಬೇಕಾಗತ್ತೆ, ಇಲ್ಲಿ ಕರೆಂಟ್ ಕೊಡಬೇಕಾಗತ್ತೆ. ಇದು 2ನೇ ರಾಸಾಯನಿಕ ಕ್ರಿಯೆ. 3ನೇ ಕ್ರಿಯೆ ಸ್ಥಾನ ಪಲ್ಲಟ ಅಂತ ಹೇಳ್ತಾರೆ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಹಾಗಂದ್ರೇನು? ಒಂದು ಧಾತುವು ಸಂಯುಕ್ತದಲ್ಲಿನ ಇನ್ನೊಂದು ಧಾತುವನ್ನು ಸ್ಥಾನಪಲ್ಲಟಗೊಳಿಸಿದಾಗ ಆ ಕ್ರಿಯೆ ಏನು ಕರೀತಾರೆ? ಸ್ಥಾನಪಲ್ಲಟ ಅಂತ ಕರೀತಾರೆ. ಈ ಒಂದು ಬೆಂಚ್ ಮೇಲೆ ನೀವು 3 ಜನ ಕೂತಿ ಅಂತ ತಿಳ್ಕೊಳ್ಳಿ. 4ನೇವನು ಬರ್ತಾನೆ, ನಂಗೆ ಸ್ವಲ್ಪ ಜಾಗ ಕೊಡು ಅಂತ ಅಲ್ವಾ. ಆಗ ಅವನು ನಂಗೆ ಕೊಡಲ್ಲ ಅಂತ ಕೂತಾನೆ ಗಟ್ಟಿಯಾಗಿ, ಇಲ್ಲಿ ನಂಗೆ ಬೇಕು ಅಂತಾನೆ. ಸೊ ಬೇಕು ಅಂತೇಳಿ ಏನು ಮಾಡ್ತಾನೆ, ಅವನು ಬಂದು ಸೇರಿಕೊಂಡು ಅವನು ತಳ್ತಾನೆ ಇನ್ನೊಬ್ಬನ. ಹಂಗೆ ಮಾಡಬಾರ್ದು, ಸಾಮಾನ್ಯ ನಡೆಯುವಂಥ ಸ್ಕೂಲಲ್ಲಿ. ಸೊ ಅವನು ತಳ್ದಾಗ ಏನಾಗುತ್ತೆ, ಅವನು ಆಚೆ ಹೋಗ್ತಾನೆ ಅಲ್ವಾ. ಮೊದಲು ಕೂತಿದ್ದು 3 ಜನ, ಈ 4ನೇವನು ಬಂದಾಗ ಏನಾಯಿತು, ಈ 4ನೇವನು ಬಂದದ್ರಿಂದ ಈ ಮೊದಲನೇ ಕೂತಿದ್ನಲ್ಲ ಅವನು ಆಚೆ ಹೋಗ್ತಾನೆ ಅಂತ ತಿಳ್ಕೊಳ್ಳುವ ಆ ಥರ. ಅದಕ್ಕೆ ಸ್ಥಾನ ಪಲ್ಲಟ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಏನಂತಾರೆ? ಡಿಸ್ಪ್ಲೇಸ್ಮೆಂಟ್ ಅಂತ ಕರೀತಾರೆ. ಒಂದರ ಸ್ಥಾನಕ್ಕೆ ಇನ್ನೊಂದು ಬರೋದು, ಅದಕ್ಕೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರೀತಾರೆ. ಒಂದು ಸಣ್ಣ ಪ್ರಯೋಗ, ಇದು ಕೂಡ ನೀವು ಮಾಡ್ಬೋದು, ಸಿಂಪಲ್ ಆಗಿದೆ. ಏನಂದರೆ, ಒಂದು ಪ್ರಮಾಣ ತಗೋಬೇಕು, ಈಗ ಟೆಸ್ಟ್ ಟ್ಯೂಬ್ ಅಂತ ಕರೀತಾರೆ. ಅದರಲ್ಲಿ ಮೊಳೆ, ಕಬ್ಬಿಣದ ಮೊಳೆ ಇರ್ತವಲ್ಲ,
ಇದು ಕಬ್ಬಿಣದ ಮಳೆಯಲ್ಲಿ ತೊಗೋಬೇಕು. ಇದು ನೀಲಿ ಬಣ್ಣದ ದ್ರಾವಣ, ಅದರ ಹೆಸರು ಕಾಪರ್ ಸಲ್ಫೇಟ್ ಅಂತ ಹೇಳ್ತಾರೆ. ಆ ದ್ರಾವಣ ತೊಗೋಬೇಕು. ಈ ಮಳೆಗಳನ್ನು ಏನು ಮಾಡಬೇಕು, ಒಂದು ದಾರದಲ್ಲಿ ಹಾಕಿ ಕಟ್ಕೊಂಡು ಈ ಸ್ಟ್ಯಾಂಡಿಗೆ ಬಂಧಿಸಬೇಕು. ಇದು ಪ್ರಣಾಳ, ಇದು ಸ್ಟ್ಯಾಂಡ್, ಇದು ದಾರ, ಇದು ಮಳೆಗಳು, ಇದು ತಾಮ್ರ ಸಲ್ಫೇಟ್ ದ್ರಾವಣ. ಇಲ್ಲಿ ಕಬ್ಬಿಣದ ಮಳೆಗಳು 2 ಮೊಳೆ ತಗೋಬೇಕು. ಅದನ್ನು ಈ ತಾಮ್ರ ಸಲ್ಫೇಟ್ ದ್ರಾವಣಕ್ಕೆ ಮುಳುಗಿಸ್ಬೇಕು ಅಲ್ವಾ. ಇದು ಒಂದು ಪೆಟ್ಟಿಗೆ ಥರ ಮಾಡಿಕೊಂಡು ಅದರೊಳಗೆ 2 ಪ್ರಣ ಇಟ್ಟಿದೆ. ಅದಕ್ಕೆ ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡ್ ಅಂತ ಕರೀತಾರೆ. ಆಮೇಲೆ ಒಂದನ್ನು ಹಾಗೇ ಇಡಬೇಕು, ನೀಲಿ ಬಣ್ಣದ ದ್ರಾವಣ. ಇನ್ನೊಂದು ದ್ರಾವಣ ಬಣ್ಣ ಬದಲಾಗುತ್ತೆ. ಯಾಕೆ ಬದಲಾಗುತ್ತೆ, ಹೇಗೆ ಬದಲಾಗುತ್ತೆ ಎಂಬುದನ್ನು ನೋಡೋಣ ಅಲ್ವಾ. ನೋಡಿ, 3 ಕಬ್ಬಿಣದ ಮೊಳೆ ತಗೊಳ್ಬೇಕು. ಅವುಗಳನ್ನು ಮರಳು ಕಾಗದ ಅಂತ ಬರೀತದೆ. ಮರಳು ಕಾಗದ ಅಂದರೆ ಏನರ್ಥ, ಸ್ಯಾಂಡ್ ಪೇಪರ್ ಅಂತ ಕರೀತಾರೆ. ಆ ಸ್ಯಾಂಡ್ ಪೇಪರಿಂದ ಉಜ್ಜಬೇಕು. ಯಾಕೆಂದರೆ ತುಕ್ಕಿಡಿತು ಕೆಲವು ಸಲ ಕಬ್ಬಿಣಕ್ಕೆ ಅಲ್ವಾ. ಆ ತುಕ್ಕಿಡಿಬೇಕಾದ್ರೆ ನೋಡೋಕ್ಕಾಗ್ತದೆ, ಅದನ್ನು ಉಜ್ಜಬೇಕಾಗತ್ತೆ. ಆಮೇಲೆ ಎ ಮತ್ತು ಬಿ ಎಂದು ಗುರುತು ಮಾಡಿದ 2 ಪ್ರಮಾಣ ತೆಗೆದುಕೊಂಡು, ಪ್ರಮಾಣ ತಗೋಬೇಕು 2, ಎ ಆ್ಯಂಡ್ ಬಿ ಅಂತ. ಪ್ರತಿ ಪ್ರಮಾಣದಲ್ಲಿ ಸುಮಾರು 10 ml ತಾಮ್ರ ಸಲ್ಫೇಟ್. ಅದಕ್ಕೆ ಸೂತ್ರ ಏನು, CuSO4 ಅಂತ ಕರೀತಾರೆ. ಅಂಗಡಿ ಹೋಗಿ ಕೇಳಿದೆ ಏನಕ್ಕೆ ಕೊಡಬೇಕು, ಮೈಲ್ ತುತ್ತು ಅಂತಾರೆ ಕನ್ನಡದಲ್ಲಿ. ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ತೊಗೋಬೇಕು. 2 ಕಬ್ಬಿಣದ ಮೊಳೆಗಳನ್ನು ದಾರದಲ್ಲಿ ಕಟ್ಟಿ ಎಚ್ಚರಿಕೆಯಿಂದ ಬಿ ಪ್ರಮಾಣದಲ್ಲಿರುವ ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಸುಮಾರು 20 ನಿಮಿಷಗಳ ಕಾಲ ಮುಳುಗಿಸಿಡಬೇಕು. ವೆರಿ ಸಿಂಪಲ್. ತಾಮ್ರ ಸಲ್ಫೇಟ್ ಮಾರ್ಕೆಟಲ್ಲಿ ಸಿಗುತ್ತೆ, ಅಂಗಡಿಯಲ್ಲಿ ಸಿಗುತ್ತೆ. ಅಲ್ಲಿ ತಗೊಳ್ಳೋದು, ಅದು ದ್ರಾವಣ ಮಾಡೋದು ಕ್ಲೀನಾಗಿ, ಸರಿ ಕರಗಬೇಕು ಮಾತ್ರ. ಆಮೇಲೆ ಕಬ್ಬಿಣ ಮೊಳೆ ಮುಳುಗಿಸಿಡೋದು. ಎಷ್ಟೊತ್ತು ಇಡಬೇಕು, 20 ನಿಮಿಷ. ಅದೊಂದು ಸೈಡಲ್ಲಿ ಇಡಬೇಕು. ಇನ್ನೊಂದು ಕಬ್ಬಿಣ ಮೊಳೆಯನ್ನು ಹಾಗೇ ಇಡಬೇಕು. 2 ಮೊಳೆನ ಕಟ್ಟಾಕಿರಬೇಕು. ಒಂದನ್ನು ಬೇರೆ ಇಡಬೇಕು, ಯಾಕೆಂದರೆ ಅದು ಗೊತ್ತಾಗುತ್ತೆ ವ್ಯತ್ಯಾಸ. ಆಮೇಲೆ ಏನಾಗುತ್ತೆ, 20 ನಿಮಿಷ ನಂತರ ತಾಮ್ರ ಸಲ್ಫೇಟ್ ದ್ರಾವಣದಿಂದ ಮೊಳೆಗಳನ್ನು ಹೊರತೆಗಿಬೇಕು. ಎ ಮತ್ತು ಬಿ ಪ್ರಮಾಣದಲ್ಲಿರುವಂಥ ತಾಮ್ರ ಸಲ್ಫೇಟ್ನ ನೀಲಿ ಬಣ್ಣ ತೀವ್ರತೆಯನ್ನು ಹೋಲಿಸ್ಬೇಕು ಹೆಂಗಿದೆ ಅಂತ. ಅದು ಹಸುರಾಗ್ಬಿಟ್ಟಿರ್ತದೆ. ನೀಲಿ ಬಣ್ಣ ದ್ರಾವಣ ಹೋಗ್ಬಿಟ್ಟು ಏನಾಗುತ್ತೆ, ಅದು ಹಸು ಬಣ್ಣ ತಿರುತ್ತೆ. ಅದು ಏನಾಗುತ್ತೆ, ಅದು ಫೆರಸ್ ಸಲ್ಫೇಟ್ ಅಂತ ಆಗುತ್ತೆ. ಸೊ ತಾಮ್ರ ಸಲ್ಫೇಟ್ ಯಾವ ಬಣ್ಣ ಇತ್ತು, ನೀಲಿ ಬಣ್ಣ ಇತ್ತು. ಯಾಕೆ ಹಂಗಾಯಿತು, ಇದಕ್ಕೆ ಸ್ಥಾನ ಪಲ್ಲಟ ಅಂತ ಕರೀತಾರೆ. ಕಬ್ಬಿಣ ತಾಮ್ರ ಸಲ್ಫೇಟ್ನ ವರ್ತಿಸಿದಾಗ ಫೆರಸ್ ಸಲ್ಫೇಟ್ ಮತ್ತು ತಾಮ್ರ ಉಂಟಾಯಿತು. ತಾಮ್ರದ ಬಣ್ಣ ಏನದು, ಕಂದು. ಆ ಬಣ್ಣ ಎಲ್ಲಿ ಉಂಟಾಗುತ್ತೆ, ಕಬ್ಬಿಣದ ಮೊಳೆ ಮೇಲೆ ಉಂಟಾಗುತ್ತೆ. ಸೊ ಮೊದಲಿನ ಮೊಳೆ ಈ ಮೊಳೆ ಹೋಲಿಸಿ ನೋಡಬೇಕು. ಈ ಮೊಳೆಯಲ್ಲಿ ಏನಾಗುತ್ತೆ, ತಾಮ್ರದ ಲೇಪನ ಬಂದಿರ್ತದೆ, ಕಂದು ಬಣ್ಣ ಲೇಪನ ಬಂದಿರ್ತದೆ. ಸೊ ಇದೇ ಥರ ಹಲವಾರು ಉದಾಹರಣೆ ನಾನು ನೋಡ್ಬೋದು. 1-2 ಉದಾಹರಣೆ ಕೊಡೋದಾದರೆ ನೋಡಿ, PB ಅಂದರೆ ಸೀಸ ಪ್ಲಸ್ ತಾಮ್ರದ ಕ್ಲೋರೈಡ್ CuCl2 ಗಿವ್ಸ್ PbCl2. ತಾಮ್ರದ ಸೀಸದ ಕ್ಲೋರೈಡ್ ಪ್ಲಸ್ ತಾಮ್ರ. ಇಲ್ಲಿ ಏನು ಮಾಡ್ತೇವೆ, ಈ ಸೀಸ ಇದೆಯಲ್ಲ, ಸೀಸ ಏನು ಮಾಡ್ತೇವೆ ವರ್ತಿಸಿದಾಗ ಈ PbCl2 CuCl2 ಇರ್ತಕ್ಕಂಥ Cl2 ಒಟ್ಟಿಗೆ ವರ್ತಿಸ್ತದೆ. ಆಗ PbCl2 ಅಂತ ಆಗುತ್ತೆ, ಸ್ಥಾನ ಪಲ್ಲಟ ಆಗುತ್ತೆ. ಹಾಗೆ ಇಲ್ಲಿ Zn ಪ್ಲಸ್ CuSO4. ಆ ಕಬ್ಬಿಣ ಬದಲಿಗೆ ಸತು ತೊಗೊಂಡ್ರೆ ಏನಾಗುತ್ತೆ, ಸತು ಕೂಡ ಒಂದು ರೀತಿ ಬೂದು ಬಣ್ಣದ ಲೋಹ. ಅದು ತಗೊಂಡಾಗ ಕೂಡ ಇದೇ ಥರ ಆಗುತ್ತೆ. ಇದು ನೀಲಿ ಬಣ್ಣ ದ್ರಾವಣ, ಅದಕ್ಕೆ ಸತು ಲೋಹನ ಇಟ್ಟಾಗ ಅದಕ್ಕೆ ತಾಮ್ರ ಲೇಪನ ಬರುತ್ತೆ. ಈ Zn ಏನು ಮಾಡ್ತದೆ, SO4 ಒಟ್ಟು ಸೇರಿಕೊಳ್ತದೆ. ಆಗ ZnSO4 ಆಗುತ್ತೆ, ಸತುವಿನ ಸಲ್ಫೇಟ್ ಆಗುತ್ತೆ ಮತ್ತು ತಾಮ್ರ ಉಂಟಾಗುತ್ತೆ. ಇದಕ್ಕೆ ಸ್ಥಾನ ಪಲ್ಲಟ ಕ್ರಿಯೆಗಳು ಅಂತ ಕರೀತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಇದು ಬಹಳ ಇಂಟ್ರೆಸ್ಟಿಂಗ್ ಆದ ಪ್ರಯೋಗ, ನೀವು ಕೂಡ ಮಾಡ್ಬೋದು. ಇನ್ನೊಂದು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತಾರೆ, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತಾರೆ. ಡಬಲ್ ಡಿಸ್ಪ್ಲೇಸ್ಮೆಂಟ್ ಒಂದಲ್ಲ, ಇದು ಹೇಗಾಗುತ್ತೆ, ಇದು ಯಾವ ಕ್ರಿಯೆಯಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ.
ಉದಾಹರಣೆಗೆ ಒಂದು ತಾಮ್ರ ಒಂದು ಪ್ರಮಾಣ ತೊಗೋಬೇಕು. ಆ ಪ್ರಮಾಣದಲ್ಲಿ ಏನು ತೊಗೋಬೇಕು? ಬೇರಿಯಂ ಕ್ಲೋರೈಡ್ ತೊಗೋಬೇಕು. ಸೊ ಬೇರಿಯಂ ಕ್ಲೋರೈಡ್ ದ್ರಾವಣ ತೊಗೋಬೇಕು ಒಂದು ಪ್ರಮಾಣದಲ್ಲಿ. ಇನ್ನೊಂದು ಪ್ರಮಾಣದಲ್ಲಿ ಸೋಡಿಯಂ ಸಲ್ಫೇಟ್ ದ್ರಾವಣ ತೊಗೋಬೇಕು. ಸೊ ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ ದ್ರಾವಣ ತೊಗೋಬೇಕು. ದ್ರಾವಣ ಅಂದರೆ ಏನರ್ಥ? ಸೊಲ್ಯೂಷನ್ ಅಂತಾರೆ ಇಂಗ್ಲೀಷಲ್ಲಿ. ಹೆಂಗೆ ಮಾಡೋದು ಅದನ್ನು? ಬೇರಿಯಂ ಕ್ಲೋರೈಡ್ ಪೌಡ್ರ್ ಒಂದು ಸ್ಪೂನ್ ತೊಗೊಂಡು ಸ್ವಲ್ಪ ನೀರು ಹಾಕಬೇಕು. ಅದನ್ನು ಚೆನ್ನಾಗಿ ಗಾಜಿನ ಕಡ್ಡಿನ ಕಲಗಿಸ್ಬೇಕು. ಆಗ ದ್ರಾವಣ ಉಂಟಾಗುತ್ತೆ. ಸೊ ಇದು ಸೊಲ್ಯೂಷನ್. ಅದಕ್ಕೆ ಏನಂತಾರೆ ಇಂಗ್ಲೀಷಲ್ಲಿ? ಎಕ್ವೇಯಸ್ ಅಂತ ಕರೀತಾರೆ. ಹಾಗೆ ಸೋಡಿಯಂ ಸಲ್ಫೇಟ್ ದ್ರಾವಣ ಪೌಡ್ರ್ ತೊಗೊಂಡ್ರೆ ಆಗಲ್ಲ, ತಿಳ್ಕೊಳ್ಳಿ. ದ್ರಾವಣ ತೊಗೊಂಡ್ರೆ ಮಾತ್ರ ಆಗುತ್ತೆ. ಇವಾಗ ಏನಾಗ್ತದೆ? ಅಯಾನುಗಳ ವಿನಿಮಯ ಅಂದ್ರೇನು? ಈ ಕ್ಲೋರೈಡು ಸೋಡಿಯಂ ಒಟ್ಟಿಗೆ ಹೋಗುತ್ತೆ, ಸಲ್ಫೇಟು ಬೇರೆ ಒಟ್ಟಿಗೆ ಬರುತ್ತೆ. ಸೊ ಇದರ ವಿನಿಮಯ ಆಗುತ್ತೆ. ಆ ವಿನಿಮಯ ಆಗೋದಕ್ಕೆ ಏನಾಗುತ್ತೆ? ಅದನ್ನು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರೀತಾರೆ. ದ್ವಿ ಅಂದರೆ ಎರಡು ಅಂತ ಅರ್ಥ. ಏನಾಗುತ್ತಾಗ? ಬೇರಿಯಂ ಸಲ್ಫೇಟ್ ಉಂಟಾಗುತ್ತೆ ಪ್ಲಸ್ ಸೋಡಿಯಂ ಕ್ಲೋರೈಡ್ ಉಂಟಾಗುತ್ತೆ. ಸೊ ಇಲ್ಲಿ ಏನಾಯಿತು? ಅಯಾನುಗಳ ವಿನಿಮಯ ಆಯಿತು. ಸೊ ಈ ಪ್ರಯೋಗ ಮಾಡಿದಾಗ ನಮಗೆ ತುಂಬ ಚೆನ್ನಾಗಿರುತ್ತೆ ಪ್ರಯೋಗ. ಈ ಬೇರಿಯಂ ಸಲ್ಫೇಟ್ ಏನಾಗುತ್ತೆ? ಒಂದು ಪ್ರಕ್ಷೇಪವಾಗಿ ಬರ್ತದೆ. ಅಂದರೆ ಅದು ಮಿಕ್ಸ್ ಆಗೋದಿಲ್ಲ. ಯಾವ ಥರ ಮೊಸರು ಉಂಟಾಗುತ್ತಲ್ಲ ಆ ಥರ ಆಗುತ್ತೆ. ಸೊ ಇದು ಒಂದು ಕ್ರಿಯೆ. ಇದಕ್ಕೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರೀತಾರೆ. ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. 2 ml ತೊಗೋಬೇಕು, ಜಾಸ್ತಿ ತೊಗೋಬಾರ್ದು. ಸೋಡಿಯಂ ಸಲ್ಫೇಟ್ ದ್ರಾವಣ 2 ml, ಇನ್ನೊಂದರಲ್ಲಿ ಬೇರಿಯಂ ಕ್ಲೋರೈಡ್ ತೊಗೋಬೇಕು. 2 ಮಿಶ್ರಣ ಮಾಡಬೇಕು. ಆವಾಗ ಬೇರಿಯಂ ಸಲ್ಫೇಟ್ ಎಂಬ ಪ್ರಕ್ಷೇಪ ಉಂಟಾಗ್ತದೆ. ಪ್ರಕ್ಷೇಪ ಅಂದ್ರೇನು? ಅದು ಜಲವಿನೀಲವಲ್ಲದ, ನೀರಿನಲ್ಲಿ ಕರಗದೇ ಇರುವಂತಹ ಅಂತ ಅರ್ಥ. ಮೊಸರು ಇದ್ದಂಗೆ ನೋಡಿಲಿ. ಅದನ್ನು ಯಾರೋ ಮಾಡಿ ಕೆಳ ಹಾಕಬೇಕು. ಅದ್ರ ಬಗ್ಗೆ ಈಗಾಗಲೇ ವಿವರಿಸಿದ್ದೀನಿ ನಾನು. ಸೋಡಿಯಂ ಮತ್ತು ಕ್ಲೋರಿನ್ ಸೇರಿಕೊಳ್ಳುತ್ತೆ, ಬೇರಿಯಂ ಮತ್ತು ಸಲ್ಫೇಟ್ ಸೇರಿಕೊಳ್ಳುತ್ತೆ. ಸೊ ಬೇರಿಯಂ ಸಲ್ಫೇಟ್ ಪ್ಲಸ್ ಸೋಡಿಯಂ ಕ್ಲೋರೈಡ್ ಉಂಟಾಗುತ್ತೆ. AQ ಅಂದರೆ ಏನರ್ಥ? ದ್ರಾವಣ ಅಂತ ಅರ್ಥ. ಆ್ಯರೋ ಮಾರ್ಕ್ ಡೌನ್ ಏನು ತೋರಿಸುತ್ತೆ? ಪ್ರಕ್ಷೇಪ ಅಂತಾರೆ. ನೀರಿನಲ್ಲಿ ಕರಗದೇ ಇರತಕ್ಕಂಥ ಒಂದು ವಸ್ತು ಅಂತ ಅರ್ಥ ಪ್ರಕ್ಷೇಪ ಅಂದರೆ. ಜಲವಿನೀಲವಲ್ಲದ ವಸ್ತು ಉಂಟಾಗುತ್ತೆ. ಇದಕ್ಕೇನು ಹೇಳ್ತಾರೆ? ರಾಸಾಯನಿಕ ದ್ವಿಸ್ಥಾನ ಪಲ್ಲಟ, ಡಬಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರೀತಾರೆ. ಸರಿನಾ? ಇನ್ನು ಇದೇ ಥರ ಇನ್ನೊಂದು ಕ್ರಿಯೆಗಳಂದರೆ ಉತ್ಕರ್ಷಣ ಮತ್ತು ಅಪಕರ್ಷಣ ಅಂತ ಕರೀತಾರೆ. ಅವೆರಡನ್ನ ಸೇರಿಸಿ ರೆಡಾಕ್ಸ್ ರಿಯಾಕ್ಷನ್ ಅಂತ ಕರೀತಾರೆ. ರೆಡಾಕ್ಸ್ ಅಂದರೆ ರಿಡಕ್ಷನ್ ಆ್ಯಂಡ್ ಆಕ್ಸಿಡೇಷನ್. ಸೊ ಎರಡು ಸೇರಿದಾಗ ರಿಡಾಕ್ಸ್ ರಿಯಾಕ್ಷನ್ ಅಂತ ಆಗುತ್ತೆ. ಆ ರಿಡಾಕ್ಸ್ ರಿಯಾಕ್ಷನ್ ಏನರ್ಥ? ಒಂದು ಸಣ್ಣ ಪ್ರಯೋಗ ಇಲ್ಲಿ. ಒಂದು ಪಿಂಗಾಣಿ ಬಟ್ಲು ತೊಗೋಬೇಕು. ಅದರಲ್ಲಿ 1 ಗ್ರಾಮ್ ಪಿಂಗಾಣಿ ಬಟ್ಲು ನೋಡಿದ್ದೀರಾ? ಅದರಲ್ಲಿ ಏನು ಮಾಡಬೇಕು? 1 ಗ್ರಾಮ್ನಷ್ಟು ತಾಮ್ರದ ಪುಡಿ ತೊಗೋಬೇಕು. ಅದನ್ನೇ ನೋಡಬೇಕು, ಅದನ್ನು ಕಾಯಿಸಬೇಕು. ಅದನ್ನು ಕಾಯಿಸಿದಾಗ ಏನಾಗುತ್ತೆ? ತಾಮ್ರದ ಆಕ್ಸೈಡ್ ಉಂಟಾಗುತ್ತೆ. ಹೆಂಗೆ ಕಾಯಿಸೋದು? ಸ್ಪಿರಿಟ್ ದೀಪದಿಂದ ಅಥವಾ ಏನು ಬನ್ಸೆನ್ ಬರ್ನರಿಂದ ಕಾಯಿಸ್ಬೋದು. ಸೊ ತಾಮ್ರ ಪ್ಲಸ್ ಆಕ್ಸಿಜನ್ ಗಿವ್ಸ್ ತಾಮ್ರದ ಆಕ್ಸೈಡ್. ಅದಕ್ಕೆ ಕ್ಯುಪ್ರಿಕ್ ಆಕ್ಸೈಡ್ ಅಂತ ಕರೀತಾರೆ. Cu ಮತ್ತು O. Cu ವ್ಯಾಲೆನ್ಸಿ 2, ಆಕ್ಸೈಡ್ ವ್ಯಾಲೆನ್ಸಿ 2. ಆವಾಗ ತಾಮ್ರದ ಆಕ್ಸೈಡ್ ಅಂತ ಆಗುತ್ತೆ. 2 ಕ್ಯಾನ್ಸಲ್ ಆಗುತ್ತೆ, CuO ಬರ್ತದೆ. ಸೊ ಇದೊಂದು ಪ್ರಯೋಗ. ಇದೇ ಥರ ಪ್ರಯೋಗ ಅದೇ ತಾಮ್ರದ ಆಕ್ಸೈಡ್ ಮೂಲಕ ಹೈಡ್ರೋಜನ್ ಅನಿಲನ್ನು ಹಾಯಿಸಿದಾಗ ಏನಾಗುತ್ತೆ? ಅದು ಕಪ್ಪು ಲೇಪನ ಕಂದು ಬಣ್ಣಕ್ಕೆ ತಿರುಗುತ್ತೆ. ಕ್ಯುಪ್ರಿಕ್ ಆಕ್ಸೈಡ್ ಅಂದರೆ ಕಪ್ಪು ಬಣ್ಣ ಇರುತ್ತೆ. ಹೈಡ್ರೋಜನ್ ಹಾಯಿಸಿದಾಗ ಕಂದು ಬಣ್ಣಕ್ಕೆ ತಿರುಗುತ್ತೆ, ಯಾಕೆಂದರೆ ತಾಮ್ರ ಉಂಟಾಗುತ್ತೆ. ಸೊ ಏನಾಯ್ತು ಇಲ್ಲಿ? ತಾಮ್ರದ ಆಕ್ಸೈಡು ತಾಮ್ರವಾಗಿ ಪರಿವರ್ತನೆ ಆಯಿತು. ಅಲ್ಲಿ ಹೈಡ್ರೋಜನ್ ಏನಾಯಿತು?
ನೀರಾಗಿ ಪರಿವರ್ತನೆ ಆಯಿತು. ಸೊ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಆಮ್ಲಜನಕದ ಸೇರ್ಪಡೆಯಾದರೆ ಅದಕ್ಕೆ ಉತ್ಕರ್ಷಣ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಅಂತಾರೆ ಆಕ್ಸಿಡೇಷನ್ ಅಂತ ಕರೀತಾರೆ. ಹಾಗೆ ತಾಮ್ರದ ಆಕ್ಸೈಡು ಆಮ್ಲಜನಕ ಕಳ್ಕೊಂಡಿದೆ, ಇದಕ್ಕೇನಂತಾರೆ ಅಪಕರ್ಷಣ ಅಂತಾರೆ. ಸೊ ಎರಡು ಕ್ರಿಯಾತ್ಮಕಗಳಲ್ಲಿ ಒಂದು ಉತ್ಕರ್ಷಣ ಆದರೆ ಇನ್ನೊಂದು ಅಪಕರ್ಷಣ ಆಗುತ್ತೆ. ಹೆಂಗೆ ಗೊತ್ತಿಡಿಯೋದು? ಆಮ್ಲಜನಕ ಸೇರ್ಪಡೆ ಆದರೆ ಉತ್ಕರ್ಷಣ, ಆಮ್ಲಜನಕದ ವಿಯೋಜನೆ ಆದರೆ ಅಪಕರ್ಷಣ. ಆಕ್ಸಿಡೇಷನ್ ರಿಯಾಕ್ಷನ್ ಈಸ್ ಎ ರಿಯಾಕ್ಷನ್ in which oxygen is added to a substance, and reduction is a reaction in which hydrogen is added or oxygen is removed ಅಂತ ಹೇಳ್ಬಿಟ್ಟು ಅಲ್ವಾ. ನೋಡಿ ಈ ಹೇಳಿದ ಪ್ರಯೋಗ, ಇದು ಚೈನಾ ಡಿಶ್ ಅಂದರೆ ತಾಮ್ರದ ಒಂದು ಪಿಂಗಾಣಿ ಮೂಸೆ, ಅದರಲ್ಲಿ ಏನು ಮಾಡಬೇಕು, ತಾಮ್ರದ ಪುಡಿಯನ್ನು ತೊಗೋಬೇಕು. ಇದಕ್ಕೆ ತ್ರಿಪಾದ ಸ್ತಂಭ ಅಂತಾರೆ, ಟ್ರೈಪಾಡ್ ಸ್ಟ್ಯಾಂಡ್. ಅದ್ರ ಮೇಲೆ ಒಂದು ತಂತಿ ಜಾಲರಿ ಇಡಬೇಕು, ಅದಕ್ಕೆ ಇಂಗ್ಲೀಷಲ್ಲಿ ವೈರ್ ಗಾಸ್ ಅಂತಾರೆ. ಯಾಕೆ? ಬೆಂಕಿ ಸರಿಯಾಗಿ ಉರಿಯೋ ಹಾಗೆ. ಬರ್ನರ್ ತೊಗೋಬೇಕು ಅಥವಾ ಸ್ಪಿರಿಟ್ ಲ್ಯಾಂಪ್ ತೊಗೋಬೇಕು, ಹೀಟ್ ಮಾಡಬೇಕು. ಹೀಟ್ ಮಾಡಿದಾಗ ಏನಾಗುತ್ತೆ, ಆ ತಾಮ್ರ ಎಂಬುದು ತಾಮ್ರದ ಆಕ್ಸೈಡ್ ಆಗುತ್ತೆ. ಈ ತಾಮ್ರದ ಆಕ್ಸೈಡ್ ಮೂಲಕ ಜಲಜನಕ ಹಾಯಿಸಬೇಕು, ಆವಾಗ ಏನಾಗುತ್ತೆ, ಅದು ತಾಮ್ರವಾಗಿ ಮಾರ್ಪಡ್ತದೆ. ಆಮೇಲೆ ನೀರು ಉಂಟಾಗುತ್ತೆ. ಇದಕ್ಕೇನಂತಾರೆ ರಿಡಾಕ್ಸ್ ರಿಯಾಕ್ಷನ್ ಅಂತ ಕರೀತಾರೆ. ಬಿಕಾಸ್ ಕ್ಯುಪ್ರಿಕ್ ಆಕ್ಸೈಡ್ ಈಸ್ ರಿಡ್ಯೂಸ್ಡ್ ಟು ಕಾಪರ್, ಹೈಡ್ರೋಜನ್ ಈಸ್ ಆಕ್ಸಿಡೈಸ್ಡ್ ಟು ವಾಟರ್. ಸೊ ಬೋತ್ ಆರ್ ಟೇಕಿಂಗ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ, ದರ್ಫೋರ್ ಇಟ್ ಇಸ್ ಕಾಲ್ಡ್ ಆಸ್ ರಿಡಾಕ್ಸ್ ರಿಯಾಕ್ಷನ್ ಅಂತ ಕರೀತಾರೆ. ಓಕೆನಾ? ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಪಡೆದುಕೊಂಡ್ರೆ ಅದಕ್ಕೆ ಉತ್ಕರ್ಷಣ ಅಂತ ಹೇಳ್ತೇವೆ. ಆಮೇಲೆ ಆಕ್ಸಿಜನ್ ಕಳ್ಕೊಂಡ್ರೆ ಅದಕ್ಕೆ ಅಪಕರ್ಷಣ ಅಂತ ಕರಿತೀವಿ. ಸರಿನಾ? ಇದೆರಡನ್ನು ಸೇರಿಸಿದಾಗ ರೆಡಾಕ್ಸ್ ರಿಯಾಕ್ಷನ್ ಅಂತ ಕರೀತಾರೆ. ಆ ಪದ ನೋಡ್ಕೊಳ್ಳಿ, ಅದು ಇಂಗ್ಲೀಷ್ ವರ್ಡ್, ಅದು ರೆಡಾಕ್ಸ್, REDOX, ರಿಡಾಕ್ಸ್ ರಿಯಾಕ್ಷನ್ ಅಂತಾರೆ. ಒನ್ ರಿಯಾಕ್ಷನ್ ಈಸ್ ಆಕ್ಸಿಡೇಷನ್, ಅನದರ್ ವಿಲ್ ಬಿ ರಿಡಕ್ಷನ್. ಸೊ ಹಿಯರ್ zinc oxide becomes zinc. ಇದು some more examples of redox reaction. Here zinc oxide is reduced to zinc and carbon is oxidized to carbon monoxide. So here this is oxidized. Oxidized means addition of oxygen. This is reduced. As I told earlier, if one is oxidized, other one will be reduced. That's the meaning. In this reaction, MnO2 means manganese dioxide react with hydrogen chloride. Preparation of chlorine, this experiment. Here manganese dioxide becomes manganese chloride. Hydrogen chloride becomes chlorine. So there is reduction of removal of hydrogen. So removal of hydrogen means what? That is oxidation. And here manganese dioxide becomes manganese chloride. So when there are one substance is oxidized, other substance is reduced. So removal of oxygen is here. So this type of reactions in which both oxidation and reduction take place are called redox reaction. Okay? And let us see some homework now. ಕಬ್ಬಿಣದ ಮೊಳೆಯನ್ನು ಮುಳುಗಿಸಿಟ್ಟಾಗ ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಬಣ್ಣ ಬದಲಾಗುವುದು ಏಕೆ? Why does there is a change in color of copper sulfate when iron is dipped in it? Second one, ಕೆಳಗಿನ ಕ್ರಿಯೆಗಳನ್ನು ಉತ್ಕರ್ಷಣಗೊಂಡ ಮತ್ತು ಅಪಕರ್ಷಣಗೊಂಡ ವಸ್ತುಗಳನ್ನು ಹೆಸರಿಸಿ, ಗುರುತಿಸಿರಿ. ಈ ರಿಯಾಕ್ಷನಲ್ಲಿ ಯಾವುದು ಉತ್ಕರ್ಷಣೆಯಾಗಿದೆ, ಯಾವುದು ಅಪಕರ್ಷಣೆಯಾಗಿದೆ ಅಂತ ಹೇಳಬೇಕು. 4Na plus O2 gives 2Na2O. CO plus H2 gives Cu plus H2O. You must tell which is oxidized, which is reduced. ಆಮೇಲೆ ನೀರಿನ ವಿದ್ಯುತ್ ವಿಭಜನೆ ಪ್ರಯೋಗದಲ್ಲಿ ಒಂದು ಪ್ರಮಾಣದಲ್ಲಿ ಸಂಗ್ರಹವಾದ ಅನಿಲ ಪ್ರಮಾಣವು ಮತ್ತೊಂದು ಸಂಗ್ರಹವಾದ ಅನಿಲ ಪ್ರಮಾಣದ ಎರಡರಷ್ಟಿರಲು ಕಾರಣವೇನು? 2 gases, why it is in the ratio of 2:1?
ನೇಮ್ ದಿ ಗ್ಯಾಸಸ್, ಆ ಗ್ಯಾಸಸ್ ಹೆಸರು ಹೇಳಿ ಅಂತ ಹೇಳ್ಬಿಟ್ಟು. ಓಕೆನಾ? ಕಮ್ ಪ್ರಿಪೇರ್ಡ್ ವಿತ್ ಆನ್ಸರ್ಸ್. ಥ್ಯಾಂಕ್ ಯು.